ಓಂ ಶಾಂತಿ. ಇವತ್ತಿನ ವಿಷಯ ನಾಟಕ, ಡ್ರಾಮಾ. ಸರಿನಾ? ಇವತ್ತಿನ ಸ್ಲೋಗನಲ್ಲಿ ಬಾಬಾ ಹೇಳಿದ್ದಾರೆ, ಭಗವಂತನ ಜ್ಞಾನವನ್ನ ಎಷ್ಟು ಮನನವನ್ನ ಮಾಡ್ತೀರೋ ಅಷ್ಟು ನಿಮಗೆ ಬೆಣ್ಣೆ ಸಿಗತ್ತೆ ಅಂತ. ಆ ಮನನವನ್ನ, ಚಿಂತನೆಯನ್ನ, ವಿಚಾರ ಸಾಗರ ಮಂಥನವನ್ನ ಹೇಗೆ ಮಾಡಬೇಕು ಅಂತ ಭಗವಂತ ನಮಗೆ ತುಂಬಾ ದಿನದಿಂದ ತಿಳಿಸ್ಕೊಡ್ತಾ ಇದ್ದಾರೆ. ಸರಿ, ಓಕೆ. ನಾಟಕ. ಮೊದಲು ನಾಟಕ ಹೇಳುವಂತ ಶಬ್ದಕ್ಕೆ ಲೌಕಿಕದಲ್ಲಿ ಯಾವುದಕ್ಕೆ ನಾಟಕ ಹೇಳ್ತಾರೆ ಹೇಳೋದನ್ನ ಮೊದಲು ಅರ್ಥ ಮಾಡ್ಕೋಣ. ಲೌಕಿಕಕ್ಕೆ ಬರೋಣ, ಆಮೇಲೆ ಬರೋಣ ಅಲೌಕಿಕಕ್ಕೆ, ಆಧ್ಯಾತ್ಮಿಕತೆಗೆ. ಓಕೆ, ಸರಿ. ಲೌಕಿಕದಲ್ಲಿ ನಾಟಕದಲ್ಲಿ ಏನೇನಿರ್ತದೆ? ನಾಟಕದಲ್ಲಿ ನಾಟಕ ಮಂದಿರ, ಒಂದು ಅಭಿನಯ ಮಾಡುವಂತ ಒಂದು ಸ್ಟೇಜ್. ಓಕೆ, stage. ಹಾ. ಅದ್ರ ಹಿಂದ್ಗಡೆಗೆಲ್ಲ ಏನು? ಸೀನರಿಗಳು, ಲೈಟಿಂಗ್. ಓಕೆ, ಸರಿ. ಮತ್ತೆ ಪಾತ್ರ ಮಾಡೋರು, ಆಕ್ಟರ್, ಪಾತ್ರಧಾರಿಗಳು. ನೆಕ್ಸ್ಟ್ ವಸ್ತ್ರಗಳು, ಹಾ ಸರಿ. ಆಮೇಲೆ ಸೂತ್ರಧಾರಿ, ಹಾ ಡೈರೆಕ್ಟರ್. ಡೈರೆಕ್ಟರ್ ಕಣ್ಣಿಗೆ ಕಾಣ್ತಾರಾ? ಇಲ್ಲ ಕಾಣಲ್ಲ. ಕಣ್ಣಿಗೆ ಯಾರು ಕಾಣ್ತಿರ್ತಾರೆ? ಪಾತ್ರಧಾರಿಗಳು, ಸರಿ. ಅಲ್ಲ, ಪಾತ್ರಧಾರಿಗಳು ಮಾತ್ರ ಇರ್ತಾರ, ಆಡಿಯನ್ಸು ಕೂಡ ಇರ್ತಾರ? ಆಡಿಯನ್ಸ್ ಇರ್ತಾರ, ನೋಡಕ್ ಬೇಕಲ್ಲ. ಹಾ, ಅಲ್ವಾ? ಆಡಿಯನ್ಸ್ ಇದ್ದಾರೆ, ಪಾತ್ರಧಾರಿಗಳಿದ್ದಾರೆ, ಡೈರೆಕ್ಟರ್ ಇದ್ದಾರೆ, ಜೊತೆಗೆ ಪ್ರೊಡ್ಯೂಸರ್ ಇಂದೆಲ್ಲ ಬೇಡ, ಬರೀ ಡೈರೆಕ್ಟರ್ ಹಿಡ್ಕೊಂಡೆ. ಸರಿನಾ? ಪ್ರೊಡ್ಯೂಸರ್ ಎಲ್ಲ ಬರೋದು ಫಿಲ್ಮ್ ಅಲ್ಲಿ. ಸರಿನಾ? ಇಲ್ಲಿ ನಾವು ನಾಟಕದ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಓಕೆ, ಸರಿ, ಓಕೆ. ಇಷ್ಟೆಲ್ಲ ಇರ್ತಾರೆ ಮತ್ತು ಆ ಸೀನರಿಗಳಿರ್ತಾರೆ. ಈಗ ಪ್ರಶ್ನೆ, ನಿಮ್ಮ ಕಣ್ಣೆದುರುಗಡೆ ಯಾರು ಕಾಣ್ತಾ ಇದ್ದಾರೆ? ಪಾತ್ರಧಾರಿ. ನೀವು ಆಡಿಯನ್ಸ್, ನಿಮ್ಮೆದುರು ಪಾತ್ರಧಾರಿಗಳು ಕಾಣ್ತಿದ್ದಾರೆ. ಸರಿ. ಆ ಪಾತ್ರಧಾರಿ ಅವನಿಗೆ ಬೇಕಾದಂಗೆ ಪಾತ್ರ ಮಾಡ್ತಾ ಇದ್ದಾನೋ ಅಥವಾ ಡೈರೆಕ್ಟರ್ ಹೇಳ್ತಿದ್ದಂಗೆ ಪಾತ್ರ ಮಾಡ್ತಿದ್ದಾನೋ? ಡೈರೆಕ್ಟರ್ ಹೇಳ್ದಂಗೆ ಮಾತ್ರ. ಅದಕ್ಕೆ ನಾಟಕ ಅಂತ ಯಾಕೆ ಹೇಳ್ತಾರೆ? ಡೈರೆಕ್ಟರ್ ಹೇಳ್ದಂಗೆ ಮಾಡಿದ್ರೆ ಹಿಂದ್ಗಡೆಗೆ ಹೇಳ್ತಿದ್ದಾರೆ, ಅವನು ಸ್ವಇಚ್ಛೆಯಿಂದ, ಸ್ವಹಿತಾಸಕ್ತಿಯಿಂದ ತನಗೆ ಬೇಕಾಗಿರುವಂತ ರೀತಿಯಲ್ಲಿ ಅವನು ಅಭಿನಯವನ್ನು ಮಾಡ್ತಾ ಇಲ್ಲ. ಅವನು ಹಿಂದ್ಗಡೆ ಯಾರೋ ಒಬ್ರು ಹೇಳ್ತಾ ಇದ್ದಾರೆ, ಅವರು ಹೇಳಿರುವಂತ ರೀತಿಯಲ್ಲಿ ಯೋಜನೆ, ಚಿಂತನೆ ಯಾರ್ದು? ಹಿಂದ್ಗಡೆ ಒಂದು ಒಬ್ಬನು ಇದ್ದಾನೆ, ನಿರಾಕಾರ ರೂಪದಲ್ಲಿ ಯಾರೋ ಒಬ್ಬನ ಕಣ್ಣಿಗೆ ಕಾಣದೇ ಒಬ್ಬನಿದ್ದಾನೆ. ಆ ಪಾತ್ರಧಾರಿ ಮಾತ್ರ ಅವನ ಜೊತೆ ಕನೆಕ್ಟ್ ಆಗಿದ್ದಾನೆ. ಯಾರ ಜೊತೆಗೆ? ಡೈರೆಕ್ಟರ್ ಜೊತೆಗೆ. ಅವನು ಡೈರೆಕ್ಷನ್ ಕೊಡ್ತಾ ಇದ್ದಾನೆ, ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡು ಅಂತ. ಅದಕ್ಕೆ ತಕ್ಕಾಗಿ ಇವನೇನು ಮಾಡ್ತಿದ್ದಾನೆ? ಪಾತ್ರವನ್ನ ಮಾಡ್ತಿದ್ದಾನೆ. ಯಾರು? ಪಾತ್ರಧಾರಿ. ಅವನ ಪಾತ್ರವನ್ನ ಎದುರುಗಡೆ ಅವ್ರು ಏನ್ ಮಾಡ್ತಿದ್ದಾರೆ? ನೋಡ್ತಾ ಇದ್ದಾರೆ. ಸರಿ. ನೋಡಿದಾಗ ಇವನು ಪಾತ್ರ ಚೆನ್ನಾಗಿ ಮಾಡ್ತಾ ಏನ್ ಮಾಡ್ತಾರೆ? ಸರಿ ಮಾಡಿಲ್ಲ ಅಂದ್ರೆ ಚಪ್ಪಲಿ ಹಾಕ್ತಾರೆ. ಅಷ್ಟೇ ಡಿಫ್ರೆನ್ಸ್, ಅಷ್ಟೇ ಅಲ್ವಾ? ಚೆನ್ನಾಗಿ ಮಾಡಿದ್ರೆ ಚಪ್ಪಾಳೆ ಹೊಡಿತಾರೆ, ಇಲ್ಲ ಅದನ್ನ ನಿಂದನೆ ಮಾಡ್ತಾರೆ. ಹೌದು ತಾನೆ? ಓಕೆ. ಈಗ ಸರಿ ಆಯ್ತು, ತಪ್ಪಾಯ್ತು, ಅದಕ್ಕೆ ಜವಾಬ್ದಾರಿ ಯಾರು? ಫಿಲ್ಮ್ ಚೆನ್ನಾಗಾಯ್ತು, ಮೂಲ ಕಾರಣ ಡೈರೆಕ್ಟರ್, ಫಿಲ್ಮ್ ಆಕ್ಟರ್? ಅವ್ರು ಹೇಳ್ದಂಗ್ ಕರೆಕ್ಟ್ ಆಗಿ ಅಭಿನಯ ಮಾಡ್ಲಿಲ್ಲ ಅಂದ್ರೆ ಅವನು ಹೇಳ್ದಂಗ ಅಭಿನಯ ಮಾಡಿದಾನೆ, ಮಾಡ್ದು ಕೂಡ ಡ್ರಾಮಾ ಫ್ಲಾಪ್ ಆಯ್ತಪ್ಪ. ಜವಾಬ್ದಾರಿ ಡೈರೆಕ್ಟರ್ ಫಾಲ್ಟ್. ಡೈರೆಕ್ಟರ್ದೇ ತಾನೇ ಫಾಲ್ಟ್. ಅವನ ಮನಸ್ಸು ಇಚ್ಛೆಯಿಂದ ಅವನು ಮಾಡಿಲ್ವಲ್ಲ. ಮಾಡಿರೋದು ಯಾರ ಇಚ್ಛೆಯಿಂದ? ಡೈರೆಕ್ಟರ್. ಓಕೆ. ಹಾಗೆ ಇಲ್ಲಿ ಇದಕ್ಕೆ ನಾಟಕ ಅಂತ ಹೇಳ್ತಾರೆ. ನಾಟಕದಲ್ಲಿ ಒಬ್ಬ ಪಾತ್ರಧಾರಿ ಇದ್ದಾರೆ, ಒಬ್ಬರು ಡೈರೆಕ್ಟರ್ ಇದ್ದಾರೆ, ಒಂದು ಸೀನರಿಗಳಿದ್ದಾವೆ, ಎದುರುಗಡೆ ಆಡಿಯನ್ಸ್ ಇದ್ದಾರೆ. ಓಕೆ. ಇಷ್ಟೆಲ್ಲ ಆದಾಗ ಅದಕ್ಕೆ ಏನ್ ಹೇಳ್ತಾರೆ? ನಾಟಕ. ಓಕೆ, ರೈಟ್. ಓಕೆ. ಈಗ ನಾವು ಆಧ್ಯಾತ್ಮಿಕತೆಗೆ ಬರೋಣ. ಇಲ್ಲಿ ಪಾತ್ರಧಾರಿ ಯಾರು? ಪಾತ್ರಧಾರಿ? ಜನರಿಗೆ ನಿಮ್ಮ ಶರೀರ ಕಾಣುತ್ತೆ, ನಮ್ಮ ಕಣ್ಣಿಗೆ ಏನು ಕಾಣುತ್ತೆ? ನಾವು ಪಾತ್ರಧಾರಿಗಳು, ಪಾತ್ರವನ್ನ ಧರಿಸಿದವನು ಅಂತ ಹೇಳ್ತಾರೆ. ಹೌದಾ? ಈಗ ಒಬ್ಬ ವ್ಯಕ್ತಿ, ಅವನ ಹೆಸರು ರಮೇಶ ಅಂತ ಇರಬಹುದು. ಅದ ರಾಮಾಯಣದಲ್ಲಿ ಅವನ ಪಾತ್ರ ಯಾವುದು?
ರಾಮ ರಾಮನ ಪಾತ್ರ. ಜನರಿಗೆ ಏನ್ ಕಾಣ್ತಾ ಇರ್ತದೆ? ರಾಮ ರಾಮ ಕಾಣ್ತಾನೋ ರಮೇಶ ಕಾಣ್ತಾನೋ? ರಾಮ. ಹಾ, ರಮೇಶ್ ಅಂತ ಯಾರಿಗ್ ಗೊತ್ತು? ಅವ್ರಿಗೆ ಮಾತ್ರ ಗೊತ್ತು. ಪಾತ್ರ ಮಾಡೋನು ಮಾತ್ರ ರಮೇಶ ಅಂತ ಗೊತ್ತೇ ಹೊರತು ಅವನು ರಾಮನ ಪಾತ್ರವನ್ನೇ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡಿರ್ತಾನೆ. ಎದುರುಗಡೆಗೆ ರಾಮ ಅಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಎದುರುಗಡೆನೂ ಕೂಡ ರಾಮನೇ ಕಾಣ್ತಾ ಇರ್ತವೆ. ಅದಕ್ಕೆ ತಕ್ಕಾಗಿ ವೇಷಭೂಷಣಗಳು, ಡೈಲಾಗುಗಳು ಇರ್ತವೆ. ಹೌದಾ? ಆದ್ರೆ ಮೂಲ ರೂಪದಲ್ಲಿ ಅವನು ಯಾರಲ್ಲ? ರಾಮ ಅಲ್ಲ, ಅವನು ಯಾರು? ರಮೇಶ್. ರಮೇಶ. ಹಾಗೆ ಆತ್ಮೀಯರ ದಿನದಲ್ಲಿ ನಾನು ದೇಹ ಅಂತ, ಪತಿ ಅಂತ, ಪತ್ನಿ ಅಂತ, ಅಕ್ಕ ಅಂತ, ವ್ಯಾಪಾರಿ ಅಂತ, ಕಸ್ಟಮರ್ ಅಂತ ಬೇರೆ 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 ಪಾತ್ರವನ್ನ ನಾವು ಧರಿಸ್ತೀವಿ. ಇದು ಮೂಲ ರೂಪನೋ ಇದು ನಾಟಕನೋ? ನಾಟಕ. ಇದೆಲ್ಲ ರಾಮ. ಯಾವುದು? ಅಕ್ಕ, ತಮ್ಮ, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಕಳ್ಳ, ಪೊಲೀಸು, ವ್ಯಾಪಾರಿ, ಇದೆಲ್ಲ ಯಾರು? ಪಾತ್ರ. ನಾಟಕ. ಮೂಲ ಯಾರು? ಆ- ಆತ್ಮ. ಆತ್ಮ ಹೇಳುವಂಥದ್ದು ಮೂಲ. ಅದು ನಾವು ಕರ್ಮವನ್ನ ಮಾಡಬೇಕಾದ್ರೆ ಏನ್ ಮಾಡ್ತೇವಿ? ಈ ಪಾತ್ರವನ್ನ ಏನ್ ಮಾಡ್ತೀವಿ? ಮನಸ್ಸಿನಲ್ಲಿ ತಂದ್ಕೊಂಡು ಆ ಸಂಬಂಧದಂತೆ ನಾವೇನ್ ಮಾಡ್ತೀವಿ? ಕರ್ಮವನ್ನ ಮಾಡ್ತೀವಿ. ಅದಕ್ಕೆ ನಾಟಕ ಅಂತ ಹೇಳ್ತಾರೆ. ಓಕೆ, ಎರಡನೇದು. ಇಲ್ಲಿ ಪಾತ್ರಧಾರಿ ಯಾರು? ಆತ್ಮ ಅಥವಾ ಒಂದು ಶರೀರ. ಕಣ್ಣಿಗೆ ಕಾಣೋದು ಯಾವುದು? ಶರೀರ ಕಾಣುತ್ತಲ್ವಾ? ಆದ್ರೆ ಅದರ ಹಿಂದ್ಗಡೆಗೆ ಡೈರೆಕ್ಷನ್ ಕೊಡ್ತಾ ಇರೋದು ಯಾರು? ಡೈರೆಕ್ಟರ್ ಯಾರು ಇಲ್ಲಿ? ಆತ್ಮ. ದಾರಿ ಆತ್ಮ ಇರಬಹುದು ಅಥವಾ ಶರೀರ ಇರಬಹುದು. ಓಕೆ, ಡೈರೆಕ್ಟರ್ ಪರಮಾತ್ಮ. ಅವನ ಪಾತ್ರಕ್ಕೆ ಅವನು ಡೈರೆಕ್ಟರ್. ನಮ್ಮ ಪಾತ್ರಕ್ಕೆ ನಾವೇ ಆತ್ಮ. ನಾವೇ. ಪರಮಾತ್ಮ ನಿಮ್ಮ ಹತ್ರ ಬಂದ್ಬಿಟ್ಟು ಎದೆಗಡೆ ಕೆನ್ನೆಗೆ ಬಾರಿಸಿ ಅಂತ ಹೇಳ್ತಾರ? ಇಲ್ಲ ಇಲ್ಲ, ನಮ್ ಕರ್ಮ. ಪತಿಗೆ ಬೈರಿ ಅಂತ ಹೇಳ್ತಾರ? ಅವ್ರು ಹೇಳ್ಬಿಟ್ಟು ನೀವು ಮಾಡಿತಿದ್ರೆ ಅವಾಗ ಅವ್ರ ಜವಾಬ್ದಾರಿ ಆಗ್ತಿತ್ತು. ಹೌದಾ? ಯಾರ ಜವಾಬ್ದಾರಿ ಆಗ್ತಿತ್ತು? ಪರಮಾತ್ಮ. ಡೈರೆಕ್ಟರ್. ಪರಮಾತ್ಮ ಜವಾಬ್ದಾರಿ ಆಗ್ತಿದ್ರು. ಓಕೆ, ಭಗವಂತ ಅವನ ಪಾತ್ರಕ್ಕೆ ಅವನು ಡೈರೆಕ್ಟರ್. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ಈ ನಾಟಕದಲ್ಲಿ ಮುಖ್ಯ ಆಕ್ಟರ್ ನಾನು ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ ಬಾಬಾ? ಇದನ್ನ ಮೊದಲು ಕೇಳಿದೀವಲ್ವಾ? ಹ್ಮ್. ಈ ನಾಟಕದಲ್ಲಿ ಮುಖ್ಯವಾದ ಆಕ್ಟರ್ ನಾನು. ಹಾಗಿದ್ರೆ ನಮ್ಮ ಜೀವನದಲ್ಲಿ ಡೈರೆಕ್ಟರ್ ಯಾರು? ನಾವೇ ನಾವೇ ಆತ್ಮ. ನಾಟಕದ ಅನುಸಾರದಲ್ಲಿ, ಕಲ್ಪದಲ್ಲಿ, ಸಮಯದ ಅನುಸಾರದಲ್ಲಿ, ಕರ್ಮದ ಲೆಕ್ಕಾಚಾರದ ಅನುಸಾರದಲ್ಲಿ 5,000 ವರ್ಷದ ಆ ಸಮಯಕ್ಕೆ ಏನು ಬೇಕು? ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬರ್ತದೆ. ಏನು ಬರ್ತದೆ? ಕಲ್ಪನೆ. ಕಲ್ಪನೆ ಬರ್ತದೆ. ಅದು ಡೈರೆಕ್ಷನ್. ಅದಕ್ಕೆ ಈ ನಾಟಕಕ್ಕೆ ಏನ್ ಹೇಳಿದಾರೆ ಅಂತಂದ್ರೆ ಸೃಷ್ಟಿ ನಾಟಕ ಚಕ್ರ ಅಂತ ಹೇಳಿದ್ರು. ಏನ್ ಹೇಳಿದ್ರು? ಸೃಷ್ಟಿ ನಾಟಕ. ಸೃಷ್ಟಿ ನಾಟಕ ಚಕ್ರ ಅಂದ್ರೆ ನಾಟಕವನ್ನ ಮಾಡಬೇಕಾದ್ರೆ ಮೊದಲು ಅದನ್ನ ಹಿಂದ್ಗಡೆಗೆ ಏನ್ ಮಾಡ್ಬೇಕಾಗ್ತದೆ? ರಿಹರ್ಸಲ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ರಿಹರ್ಸಲ್ ಮಾಡಿದ ಮೇಲೆ ಎಲ್ಲಿಗೆ ಬರ್ತದೆ ಅದು? ಸ್ಟೇಜ್. ಸ್ಟೇಜಲ್ಲಿ ಬರ್ತದೆ. ಫಸ್ಟ್ ಹಿಂದ್ಗಡೆ ರಿಹರ್ಸಲ್ ಮಾಡ್ಬೇಕು ತಾನೆ? ಹಾಗೆ ಹೌದು. ಮೊದಲು ನನ್ನ ಮನಸ್ಸಿನಲ್ಲಿ ಸಂಕಲ್ಪಗಳು ಎಲ್ಲಿ ಬರ್ತವೆ? ಆತ್ಮನಲ್ಲಿ ಬರ್ತದೆ. ಎಲ್ಲಿ ಬರ್ತದೆ? ಅಲ್ಲಿ ರಿಹರ್ಸಲ್ ನಡೀತದೆ. ಮಾಡ್ಬೇಕು, ಮಾಡಬಾರ್ದು, ಈಗ ಮಾಡ್ಲೋ ಆಮೇಲೆ ಮಾಡ್ಲೋ, ಈ ಬೆಳಿಗ್ಗೆ ಮಾಡ್ಬೇಕು, ಸಾಯಂಕಾಲ ಮಾಡ್ಬೇಕು. ಅಲ್ಲಿ ಏನಾಗ್ತದೆ? ರಿಹರ್ಸಲ್. ನಾಟಕ ಮಾಡ್ಬೇಕಾದ್ರೆ ಏನಾಗ್ತದೆ? ಬೇರೆ 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 ರೀತಿ ಪಾತ್ರವನ್ನು ಮಾಡಿದಾಗ ಫೈನಲಿ ಡೈರೆಕ್ಟ್ ಹೇಳ್ತಾನೆ ಈ ರೀತಿ ಮಾಡು, ನೀನು ಇದು ಬೇಡ, ಇದು ಬೇಡ, ಚೇಂಜಸ್ ಮಾಡ್ತಾನಲ್ವಾ? ಹಾಗೆ ಇಲ್ಲಿ ಒಳಗಡೆಗೆ ನಿರಾಕಾರ ರೂಪದಲ್ಲಿ ಏನಾಗ್ತದೆ? ಸೃಷ್ಟಿಯಾಗ್ತದೆ. ಏನು? ಪಾತ್ರ. ಯಾವುದರ ಆಧಾರದಲ್ಲಿ? ಕಲ್ಪದ ಆಧಾರದಲ್ಲಿ, ನಿಮ್ಮ ಹಿಂದಿನ 5,000 ವರ್ಷದ ನಾಟಕದ ಆಧಾರದಲ್ಲಿ, ಕರ್ಮದ ಆಧಾರದಲ್ಲಿ ಏನಾಗ್ತದೆ? ಸೃಷ್ಟಿ ಆಗ್ತಾ ಹೋಗ್ತದೆ. ಆ ಸೃಷ್ಟಿ ಮನಸ್ಸಿನಲ್ಲಿ ಏನಾಗತ್ತೋ ಅದೇ ನಾಟಕವಾಗ್ತದೆ ಹೊರತು ಸೃಷ್ಟಿಯಾಗದೇ ನಾಟಕ ಬರ್ಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಸಂಕಲ್ಪ ಇಲ್ದೇನೆ ನೀವು ಪಾತ್ರ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಿಮ್ಗೆ ಇಲ್ಲ, ಮೊದಲು ಇಲ್ಲ. ಅನ್ಸತ್ತೆ ನಾನು ಇವಾಗ ಹೇಳ್ಬೇಕು, ಶರೀರ ಕುತ್ಕೊಂಡಿದೆ, ಹೇಳ್ಬೇಕು ಅಂತ ಅನಿಸ್ದಾಗ್ತಾನೆ ನಿಮ್ ಶರೀರ ಮೂವ್ ಆಗತ್ತೆ. ಹೌದು. ನಾನು ಮಾತನಾಡ್ಬೇಕು ಅಂದಾಗತ್ತಾನೆ ಬಾಯಿ ಓಪನ್ ಮಾಡತ್ತೆ. ಹ್ಮ್. ಈಗ ನಾನು ಕಸ ಗುಡಿಸ್ಬೇಕು ಅಂದಾಗ ತಾನೆ ನಿಮ್ ಕೈ ಪೊರಕೆ ಕಡೆಗೆ ಹೋಗ್ತದೆ. ಅಂದ್ರೆ ಹಿಂದ್ಗಡೆ ಒಬ್ರು ಯಾರೋ ಏನು ಕೊಡ್ತಿದ್ದಾರೆ? ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಆ ಡೈರೆಕ್ಷನ್ಗೆ ತಕ್ಕ ಹಾಗೆ ನಿಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ ಎಲ್ಲಾನು ಕೂಡ ಏನಾಗ್ತಾ ಇದೆ? ಅಲ್ಲಿ ಪಾತ್ರ. ಮೂವ್ ಆಗ್ತಾ ಇದೆ, ಪಾತ್ರವನ್ನು ಮಾಡ್ತಾ ಇದೆ.
ಅಲ್ವಾ? ಅದಕ್ಕೆ ನಾಟಕ ಅಂತಂದ್ರೆ ಇಲ್ಲಿ ಹಿಂದ್ಗಡೆಗೆ ನಿಮ್ಗೆ ಏನು ಕಲ್ಪನೆಗಳು ಬರ್ತವೆ, ಏನು ಮನಸ್ಸಲ್ಲಿ ಸೃಷ್ಟಿಯಾಗಿರ್ತದೆ, ಆ ಸೃಷ್ಟಿಯಾಗಿರೋದನ್ನ ಬೇರೆಯವರಿಗೆ ತೋರಿಸುವಂಥದ್ದು ಅಥವಾ ನಾನು ಆ ಕರ್ಮವನ್ನ ಮಾಡುವಂಥದ್ದು, ಅದಕ್ಕೆ ಏನ್ ಹೇಳ್ತಾರೆ? ನಾಟಕ. ಓಕೆ, ಅಲ್ಲಿ ಸೃಷ್ಟಿಯಾಗಿರೋದೆಲ್ಲಿ? ಮನಸ್ಸು. ನಾಟಕ ಮಾಡಿದ್ಯಾರು? ಆತ್ಮ. ಆದ್ಮೇಲೆ ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರಾಗ್ಬಿಡ್ತಾರೆ? ಆತ್ಮನೇ. ಜವಾಬ್ದಾರಿ ಆಗ್ಬಿಡ್ತದೆ. ಪರಮಾತ್ಮ ಜವಾಬ್ದಾರಿ ಆಗೋದಿಲ್ಲ ಆತ್ಮೀಯರೇ. ಆಗಲ್ಲ. ಓಕೆ, ಈಗ ಪ್ರಶ್ನೆ. ಈಗ ಸೀನರಿಗಳು ಯಾವುದು? ಜನ್ಮಗಳು. ಸೀನರಿಗಳು ಪಂಚತತ್ವಗಳಿದ್ದಾವಲ್ಲ, ಬಿಲ್ಡಿಂಗ್ ಇಲ್ಲ, ಸಾಧನಗಳಿದಾವಲ್ಲ, ಇದೇ ಸೀನರಿಗಳು. ಯಾಕಂದ್ರೆ ನೀವು ಸ್ಟೇಜ್ ಬೇಕಲ್ವಾ? ಸ್ಟೇಜ್ ಆದ್ಮೇಲೆ ಹಿಂದ್ಗಡೆ ಲೈಟಿಂಗ್ ಗೀಟಿಂಗ್ ಎಲ್ಲ ಬೇಕಲ್ವಾ? ನೀವು ಬಟ್ಟೆ ಹಾಕೊಳ್ತೀರಾ, ಫೇರ್ ಅಂಡ್ ಲವ್ಲಿ ಹಚ್ಕೊಳ್ತೀರಾ, ಆಮೇಲೆ ಏನು ಮನೇಲಿ ಇರ್ತೀರಾ, ಈ ಪಂಚತತ್ವಗಳೆಲ್ಲ ಏನಿರ್ತವೆ, ಇದೇನೇ ನಾಟಕ ಮಾಡ್ಲಿಕ್ಕೆ ಒಂದು ಸ್ಟೇಜ್. ಆಡಿಯನ್ಸ್ ಯಾರು? ಪ್ರೇಕ್ಷಕರು ಯಾರು? ನಿಮ್ಮ ಪಾತ್ರವನ್ನು ಪ್ರಪಂಚದ ಜನ ನೋಡ್ತಾರಲ್ವಾ? ಪ್ರೇಕ್ಷಕರು ಬೇರೆಯವರು, ನೀವಲ್ಲ. ಪಾತ್ರಧಾರಿ ಬೇರೆ, ಪ್ರೇಕ್ಷಕರು ಬೇರೆ. ಪ್ರೇಕ್ಷಕರು ಯಾರು? ನೀವು ಮಾಡುವಂತ ಪಾತ್ರವನ್ನ ಬೇರೆ ನೋಡ್ತಾರಲ್ಲ. ಇವಾಗ ನಾನು ಯೋಗೇಶ್ ಅಣ್ಣ ಏನ್ ಮಾಡ್ತಿದ್ದೇನೆ? ಜ್ಞಾನವನ್ನು ಹೇಳ್ತೇನೆ, ನಾನು ಪಾತ್ರಧಾರಿ. ಪ್ರೇಕ್ಷಕರು ಯಾರು? ನೀವೆಲ್ಲ ನೋಡ್, ನೀವೆಲ್ಲ ಯಾರು? ಪ್ರೇಕ್ಷಕರು ಅಲ್ವಾ? ಈಗ ಇಲ್ಲಿ ಮೈಕ್ ಇದೆ, ಇದೇನು ಸಾಧನ. ಇದೇನು ಅಂತಂದ್ರೆ ಸೀನರಿಗಳು. ನಾಟಕದಲ್ಲೂ ಕೂಡ ಮೈಕ್ ಇರ್ತದಲ್ಲ, ಹಿಂದ್ಗಡೆಗೆ ಇದೆಯಲ್ಲ, ಇದೇನು ಸೀನರಿಗಳು. ಇದೇನು ಡ್ರೆಸ್, ಇದೇನು ಹಾಕೊಂಡಿದ್ದೀನಿ ನಾನು, ಇದೇನು ಡ್ರೆಸ್, ಏನು ಸೀನರಿ. ಪಾತ್ರಧಾರಿ ಯಾರು? ರಮೇಶ ಯಾರು? ಆತ್ಮ. ಈಗ ಏನ್ ಪಾತ್ರ ಮಾಡ್ತಿದ್ದೇನೆ ನಾನು? ಜ್ಞಾನ ಹೇಳುವಂತ ಪಾತ್ರವನ್ನ ಮಾಡ್ತಾ ಇದ್ದೇನೆ. ಯಾರು ಮಾಡ್ತಾ ಇರೋದು ಪಾತ್ರವನ್ನ? ಯೋಗೇಶ್ ಅಣ್ಣ ಅಲ್ವಾ? ಆಕ್ಚುಲಿ ಮಾಡ್ತಾ ಇರೋದು ಯಾರು? ಆತ್ಮ. ನಾವು ಯೋಗೇಶ್ ಅಣ್ಣ ಅಂತ ಹೆಸರು ಕೊಟ್ಟಿದೀವಲ್ಲ, ಆ ಯೋಗೇಶ್ ಅಣ್ಣ ಅಂತ ಹೆಸರಿರೋದು ಶರೀರದ್ದು ಆತ್ಮದ್ದು? ಶರೀರದ ತಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾರೆ ಅಂತಂದ್ರೆ, ಈ ನಾಟಕ ಹೇಳುವಂಥದ್ದು ಏನಾಗಿದೆ, ಇದನ್ನ ಹಿಂದೆಗಡೆ ಡೈರೆಕ್ಷನ್ ಮಾಡ್ತಾ ಇರುವಂತವ್ರು ಯಾರು? ಆತ್ಮ ನಿರಾಕಾರ. ಡೈರೆಕ್ಟರ್ ಹಿಂದೆ ಇದ್ದಾನೆ. ಲಾಭ ನಷ್ಟ, ಸಫಲತೆ ಅಸಫಲತೆಗೆ ಕಾರಣ ಯಾರು? ಈಗ ಭಗವಂತನ ಪ್ರಶ್ನೆ, ಮಕ್ಕಳೇ, ನೀವು ನಾಟಕ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ, ಜೀವನ ಮಾಡ್ಲಿಕ್ಕೆ ಇಷ್ಟಪಡ್ತೀರೋ? ಜೀವನ ಮಾಡೋದಕ್ಕೆ. ನಾಟಕ ಮತ್ತು ಜೀವನ ಬೇರೆ ಬೇರೆ ಇದೆಯಾ? ಪದಗಳು ಬೇರೆ ಬೇರೆ ಇದೆ. ಜೀವನ ಬೇರೆ, ನಾಟಕ ಬೇರೆ. ಹೇಗೆ ಅಂತ ಕೇಳಿ. ರಮೇಶ್ ಹೇಳುವಂತ ಒಬ್ಬ ವ್ಯಕ್ತಿ, ಅವನಿಗೊಂದು ಶರೀರ ಅಂತಿದೆ, ಅವನಿಗೊಂದು ಕುಟುಂಬ ಅಂತಿದೆ, ಅವನಿಗೊಂದು ಮನೆ ಅಂತ ಇದೆ ಅಲ್ವಾ? ಅವನು ಜೀವನ ನಿರ್ವಹಣೆ ಮಾಡ್ಬೇಕಂದ್ರೆ ಅವನಿಗೆ ಸಂಪಾದನೆ ಬೇಕೋ ಬೇಡವೋ? ಬೇಕು. ಅವನು ವರ್ಷವಿಡೀ ನಾಟಕ ಮಾಡ್ತಾ ಇದ್ದ ಅಂದ್ರೆ ಏನು ನಾಟಕ ಹಾಬಿ ಅಂತ ಹೇಳ್ತಾರೆ. ಈಗ ನಾಟಕದಲ್ಲಿ ಕೆಲಸ ಮಾಡಿ ಸಂಬಳ ತಗೊಳ್ಳೋದಲ್ಲ. ಓಕೆ, ಸುಮ್ನೆ ಈಗ ಮನೆಯಲ್ಲಿ ಬಂದ್ಬಿಟ್ಟು ಊರಿನಲ್ಲಿ ಈಗ ದಸರಾ ಟೈಮಲ್ಲಿ ಮಾಡ್ತಾರೆ, ಶಿವರಾತ್ರಿ ಟೈಮಲ್ಲಿ ಮಾಡ್ತಾರೆ. ನಾಟಕದ ಪಾತ್ರಧಾರನೇ ದುಡ್ಡು ಕೊಡ್ಬೇಕಾಗ್ತದಲ್ಲ ಅಲ್ವಾ? ಆಗ ನಾಟಕ ಮಾಡಿದಾಗ ಹಣ ಸಂಪಾದನೆ ಆಗತ್ತೋ, ಇರೋ ಹಣ ಖರ್ಚಾಗತ್ತೋ? ಅಲ್ಲ, ನಾನು ಹೇಳ್ತಾ ಇರೋದು ಆ ನಾಟಕ ಹಾಬಿಯ ರೂಪದಲ್ಲಿ ನೀವು ಮಾಡಿದಾಗ, ಪ್ರೊಫೆಷನ್ ರೂಪದಲ್ಲಿ ಮಾಡಿದಾಗ ನಿಮ್ಗೆ ಸಂಪಾದನೆ ಆಗ್ತದೆ, ಸರಿ. ಈಗ ನಿಮ್ಮ ಊರಿನವರೆಲ್ಲ ಸೇರಿಬಿಟ್ಟು ನಿಮ್ಮ ಊರಿನಲ್ಲಿ ಒಂದು ನಾಟಕ ಮಾಡ್ತಾ ಇದ್ದೀರಿ, ಬೇರೆಯವ್ರನ್ನ ಕರ್ಸ್ಬಿಟ್ಟು ನೀವು ನಾಟಕ ಮಾಡಿದ್ರೆ ಸರಿ, ಆ ಪಾತ್ರಧಾರಿಗೆ ಏನ್ ಸಿಗ್ತದೆ? ಹಣ ಸಿಗ್ತದೆ, ಸರಿ. ನಮ್ಮ ಊರಿನಲ್ಲಿ ನಾವೇ ಒಂದು ನಾಟಕವನ್ನ ಮಾಡಿದ್ರೆ ನಮ್ಮ ಜೋಬದ ಹಣ ತುಂಬತ್ತೋ, ಜೋಬಲ್ಲಿರೋ ಹಣ ಖಾಲಿ ಆಗತ್ತೋ? ಅಲ್ವಾ? ಈಗ ದಿನವಿಡೀ ನಾಟಕನೇ ಮಾಡ್ತಾ ಇದ್ದಿದ್ರೆ, ಇದೆಲ್ಲವನ್ನ ಖಾಲಿ ಮಾಡ್ತಾ ಇದ್ದಿದ್ರೆ ನನ್ನ ಜೀವನ ನಡೆಸೋದು ಹೇಗೆ? ಅರ್ಥ ಆಗ್ತಿದೆ ನಿಮಗೆ? ರಾಮನ ಪಾತ್ರವನ್ನು ಮಾಡಿದಾಗ ಅದು ನಾಟಕ. ಅವನು ರಮೇಶನಾಗಿದ್ದಾಗ ಅವನು ಯಾರು? ವ್ಯಕ್ತಿ, ಮೂಲ ಸ್ವರೂಪ. ರಮೇಶ ಹೇಳುವಂತನು ಒಂದು ಬ್ಯಾಂಕಿನ ಆಫೀಸರ್. ರಮೇಶ್ ಹೇಳುವನಾರು ಒಂದು ಬ್ಯಾಂಕಿನ ಆಫೀಸರ್. ಅವನು ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡಿದಾಗ ಅವನಿಗೇನ್ ಸಿಗ್ತದೆ? ಸಂಪಾದನೆ. ಆ ಸಂಪಾದನೆಯಿಂದ ಅವನೇನ್ ಮಾಡ್ಬೋದು? ಜೀವನ ಮಾಡ್ಬೋದು. ಅದು 9 ಗಂಟೆಯಿಂದ 5 ಗಂಟೆವರೆಗೆ ಒಂದು ಡ್ಯೂಟಿ. ಎಲ್ಲಿ?
ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ. ಅದಾದ್ಮೇಲೆ ಸಾಯಂಕಾಲ 5 ಗಂಟೆಗೆ ಮನೆಗೆ ಬರ್ತಾನ ಅವನು. 7 ಗಂಟೆಯಿಂದ 10 ಗಂಟೆವರೆಗೂ ನಾಟಕ ಮಾಡ್ತಾನ. ಎಲ್ಲಿ? ಮನೆಯಲ್ಲಿ. ಮನೆಯಲ್ಲ, ಸ್ಟೇಜ್ ಅಲ್ಲಿ. ಮನೇಲಿ ನಾಟಕ ಮಾಡ್ತಾನೆ ನೋಡೋದು ಯಾರು? 5 ಗಂಟೆ ಮನೆಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಪಕ್ಕದಲ್ಲಿ ದೇವಸ್ಥಾನದ ಎಲ್ಲ ಹೋಗ್ತದೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾನ ಅವನು? ನಾಟಕ ಅಲ್ಲಿ ಏನ್ ನಾಟಕ ಮಾಡ್ತಾನೆ ಅಲ್ಲಿ ಅವನಿಗೆ ಸಂಪಾದನೆ ಆಗೋದಿಲ್ಲ. ಓಕೆ. ಆ ಒಂದು ದಿನ ರಾಮನ ಪಾತ್ರ, ಒಂದು ದಿನ ಕುಂಭಕರ್ಣನ ಪಾತ್ರ, ಒಂದು ದಿನ ಭೀಮನ ಪಾತ್ರ. ಓಕೆ. ಬೇರೆ ಬೇರೆ ದಿನಕ್ಕೆ ಅವನಿಗೆ ಏನೇನು ಬರ್ತದೆ ಆ ಪಾತ್ರವನ್ನು ಅವನೇನು ಮಾಡ್ತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಆದ್ರೆ ಅವನಿಗೆ ಲಾಭ ಇರೋದು ಯಾವ್ದಲ್ಲಿ? ಬ್ಯಾಂಕ್ ಕೆಲಸದಲ್ಲಿ. ಓಕೆ. ಈಗ ಬ್ಯಾಂಕ್ ಕೆಲಸವನ್ನು ಮಾಡಿದಾಗ ಅವನ ಜೀವನ ನಿರ್ವಹಣೆ ಆಗ್ತದೆ ಅಲ್ವಾ? ಅದೇ ನಾಟಕ ಮಾಡಿದ್ರೆ ಇರೋ ಹಣ ಏನಾಗುತ್ತದೆ? ಖರ್ಚಾಗ್ತದೆ. ಆದ್ಮೇಲೆ ಹೇಳಿ, ಈಗ ನಾವು ನಾಟಕ ಮಾಡ್ಬೇಕು, ಜೀವನ ಮಾಡ್ಬೇಕು? ಜೀವನ ಮಾಡ್ಬೇಕು. ಹಾಗೆ ನಾಟಕ ಅಂತಂದ್ರೇನು, ಜೀವನ ಅಂತಂದ್ರೇನು? ಜೀವನ ನಿಜವಾದದ್ದು. ಆತ್ಮ ಮತ್ತು ಆತ್ಮದ ಸಂಪಾದನೆಗೆ ನೀವೇನೇನು ಮಾಡ್ತಿರೋ ಅದು ಜೀವನ. ಏನ್ ಹೇಳಿ? ಆತ್ಮ ಮತ್ತು ಆತ್ಮದ ಸಂಪಾದನೆಗೆ ಏನು ಮಾಡ್ತಿರೋ ಅದು ಜೀವನ. ಶರೀರ ಮತ್ತು ಶರೀರಧಾರಿಗಳಿಗೆ ಶರೀರಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಿರೋ ಅದು ನಾಟಕ. ಕ್ಲಿಯರ್? ಕ್ಲಿಯರ್? ರಾಮನಿಗೋಸ್ಕರ ಏನು ಮಾಡ್ತಿರೋ ಅದು ನಾಟಕ, ರಮೇಶನಿಗೋಸ್ಕರ ಏನು ಮಾಡ್ತಿರೋ ಅದು ಜೀವನ. ಹೌದಾ? ಹೀಗೆ ಸಂಗಮದಲ್ಲಿ ಪರಮಾತ್ಮ ಸಿಕ್ಕಿದ ಮೇಲೆ ಪರಮಾತ್ಮನ ಶಕ್ತಿಯನ್ನು ತೆಗೆದುಕೊಂಡು ವಿಶ್ವಕ್ಕೆ ಏನು ಕೊಡ್ತಿರೋ ಅದು ಏನು? ಜೀವನ. ಅದು ನಾಟಕ ಅಲ್ಲ, ಅದು ಜೀವನ. ಅದು ಆದ ಮೇಲೆ ಈಗ ಮೋಹನನ ಮೊಬೈಲ್ ರಿಪೇರಿ ಮಾಡ್ಲಿಕ್ಕೆ ಹೋಗ್ತಾರಲ್ಲ, ಅದೇನು? ಪತ್ನಿಗೆ ಆಗಿರ್ತಿರಲ್ಲ, ಅದ್ಯಾವುದು? ನಾನು ಶರೀರಕ್ಕೆ ಊಟ ತಿನ್ನಿಸ್ತೀರಲ್ಲ, ಇದು ಯಾವುದು? ನಾಟಕ. ಅರ್ಥ ಆಯ್ತು? ಮನೆಗೆ ಬಿಲ್ಡಿಂಗ್ ಮನೆ ಕಟ್ಕೊಳ್ತೀವಲ್ಲ, ಅದ್ಯಾವುದು? ಅದು ನಾಟಕ. ಎಸ್. ತನು ಧನ ಜನ, ಇದಕ್ಕೋಸ್ಕರ ಅಂದ್ರೆ ಸಾಧನಕ್ಕೋಸ್ಕರ ನೀವು ಏನೆಲ್ಲ ಮಾಡ್ತಿದ್ದೀರಿ ಅದ್ಯಾವುದು? ಅವೆಲ್ಲ ನಾಟಕ. ನಾಟಕ. ಆತ್ಮದ ಉನ್ನತಿ, ಆತ್ಮದ ಸ್ವಚ್ಛತೆ, ಆತ್ಮನ ಶುದ್ಧತೆ ಅಥವಾ ಬೇರೆ ಆತ್ಮಗಳಿಗೋಸ್ಕರ ಏನೇನು ಮಾಡ್ತಿರೋ ಅದೆಲ್ಲ ಯಾವುದು? ಜೀವನ. 1000 ವರ್ಷದಲ್ಲಿ ನಾವು ನಾಟಕ ಜಾಸ್ತಿ ಮಾಡಿದ್ವು, ಜೀವನ ಜಾಸ್ತಿ ಮಾಡಿದ್ವು? ನಾಟಕ. ಇವಾಗ ಏನ್ ಮಾಡ್ಬೇಕು? ಜೀವನ. ಈಗ 24 ಗಂಟೆ ನೀವು ಚೆಕ್ ಮಾಡ್ಕೊಳ್ಳಿ, ನಾಟಕ ಜಾಸ್ತಿ ಮಾಡ್ತಿದ್ದೀರೋ? ಜೀವನ. ಯಾವ ಜಾಸ್ತಿ ಮಾಡ್ತಾ ಇದೀವಿ ನಾವು? ಯಾವ್ದನ್ ಮಾಡ್ಬೇಕು? ಜೀವನ ಮಾಡ್ಬೇಕು. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಕ್ಕಳೇ, ನೀವು ನಾಟಕ ಮಾಡಿದಾಗ ನಾಟಕ ಮುಗಿದ ತಕ್ಷಣ ಆ ಡ್ರೆಸ್ ಅನ್ನ ಅಲ್ಲೇ ಇಟ್ಬಿಟ್ಟು ಹೋಗ್ಬೇಕೇ ಹೊರತು ನೀವು ಮನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹೌದಾ? ಪತಿಯ ಪಾತ್ರ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು, ಮಗನ ಪಾತ್ರ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು, ABCD ಕಲ್ತಿರೋದು ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು, ಇಂಜಿನಿಯರಿಂಗ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ಆದರೆ ರಮೇಶನಾಗಿ ಅವನು ಮಾಡಿರುವಂತ ಸಂಪಾದನೆ ಏನಿದೆ, ಅವನು ರಿಟೈರ್ಮೆಂಟ್ ಆದ ನಂತರದಲ್ಲೂ ಆ ಸಂಪಾದನೆಯನ್ನ ಅವನು ಉಪಯೋಗ ಮಾಡಬಹುದು. ಹಾಗೆ ಆತ್ಮಿಕವಾಗಿ ನಾನು ಮಾಡಿರುವಂತ ಸಂಪಾದನೆಯಿಂದ ಏನಾಗಿದೆ, 63 ಜನ್ಮದ ಸಾಲನೂ ತೀರಿಸ್ಬೋದು, 21 ಜನ್ಮಕ್ಕೆ ನಾನು ಆರಾಮ ಕುತ್ಕೊಂಡು ಏನ್ ಮಾಡ್ಬೋದು, ಊಟನೂ ಕೂಡ ಮಾಡಬಹುದು. ಹಾಗಿದ್ರೆ ಲೌಕಿಕದಲ್ಲೂ ಕೆಲವೊಬ್ರು ಜೀವನ ಪೂರ್ತಿ ಏನ್ ಮಾಡ್ತಾರೆ, ನಾಟಕ ಮಾಡ್ತಾನೆ ಇರ್ತಾರೆ, ಪರಿವಾರ ನೋಡ್ಕೊಳ್ಳೋದೇ ಇಲ್ಲ, ಕುಟುಂಬ ನೋಡ್ಕೊಳ್ಳೋದಿಲ್ಲ, ಅವ್ರ ಬಗ್ಗೆ ಏನು ನೋಡ್ಕೊಳ್ಳೋದಿಲ್ಲ, ದಿನದಿಂದ ದಿನಕ್ಕೆ ಬಡವರಾಗ್ತಾ ಹೋಗ್ತಾರೆ. ಆಮೇಲೆ ವಯಸ್ಸಾದ್ಮೇಲೆ ಇವ್ರಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾಟಕ ಮಾಡ್ಲಿಕ್ಕೆ ಆಗೋದಿಲ್ಲ, ಜೀವನದಲ್ಲಿ ಏನು ಕೂಡ ಇರೋದಿಲ್ಲ. ಆದ್ಮೇಲೆ ಇವತ್ತು ನಾವು ನಿಜವಾಗ್ಲೂ ನಾಟಕ ಮಾಡ್ತಿದ್ದೀವೋ ಜೀವನ ಮಾಡ್ತಿದ್ದೀವೋ? ನಾಟಕ ಮಾಡ್ತಿದ್ದೀವಿ. ನಾನು ಖುಷಿಯಾಗಿದ್ದೇನೆ ಅಂತ ನಾಟಕ ಮಾಡ್ತಿದ್ದೀವೋ ಇಲ್ವೋ? ಜೀವನ ಮಾಡ್ತಿರ್ತೀವಿ ಖುಷಿಯಾಗಿದ್ದಾಗ. ಅಲ್ಲ ಕೊರೆ, ನಾನು ಹೆಂಗಿದ್ದೀರಾ, ಚೆನ್ನಾಗಿದ್ದೇನೆ ಅಂತ ಬೇರೆಯವ್ರಿಗೆ ಹೇಳೋದು ನಾಟಕನೋ ನಿಜಾನೋ? ಅದು ನಾಟಕ ಅಲ್ವಾ? ಮೈಯೆಲ್ಲ ಶೃಂಗಾರ ಮಾಡ್ಕೊಂಡು 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡು ಪೇರೆಂಟ್ ಲೆವೆಲ್ ಇಟ್ಕೊಂಡು ನಾನು ಚೆನ್ನಾಗಿದೆ ಅಂತ ತೋರಿಸೋದು ನಾಟಕನೋ ಜೀವನನೋ? ನಾಟಕ. ಒಂದು ದೊಡ್ಡ ಅಪಾರ್ಟ್ಮೆಂಟ್ ತಗೊಂಡು ತಿಂಗಳಿಗೆ 25,000 ರೂಪಾಯಿ EMI ಕಟ್ಬಿಟ್ಟು ನಾನು ಶ್ರೀಮಂತ ತೋರಿಸೋದು ನಾಟಕನೋ ಜೀವನನೋ? ಅದು ನಾಟಕನೇ. ಮನಸ್ಸಲ್ಲಿ ಬೇಕಾದಷ್ಟು ದುಃಖ ಇಟ್ಕೊಂಡು ಕೂಡ ಇಲ್ಲಪ್ಪ ನಾನು ನಿಮ್ಗೆ ಟೆನ್ಷನ್ ಫ್ರೀ ಭಾಷಣ ಮಾಡ್ತಾನೆ ಅಂತ ಹೇಳೋದು ನಾಟಕನೋ ಜೀವನನೋ? ನಾಟಕ.
ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ದಿನದಿಂದ ದಿನಕ್ಕೆ ನೀವು ಏನ್ ಜಾಸ್ತಿ ಮಾಡ್ತಿದ್ದೀರಿ? ನಾಟಕನೇ. ನಾಟಕ ಮಾಡ್ತಿದ್ದೀರಿ. ಆ ನಾಟಕದಿಂದ ಹೊರಗಡೆಗೆ ಬನ್ನಿ, ವಾಸ್ತವಿಕತೆಗೆ ಬನ್ನಿ. ಇವಾಗ ಜೀವನ ಏನು ಅಂತ ಭಗವಂತ ಏನ್ ಮಾಡ್ತಿದ್ದಾರೆ? ತಿಳಿಸ್ಕೊಡ್ತಾ ಇದ್ದಾರೆ. ಓಕೆ, ಬಾಬಾ ಹೇಳ್ತಾರೆ ನಾಟಕ ಫಿಕ್ಸ್. ನಾಟಕ ಎಂದು ಕೂಡ ಏನಾಗೋದಿಲ್ಲ, ಚೇಂಜ್ ಆಗೋದಿಲ್ಲ. ಓಕೆ, ಹಾಗಂತ ಪುರುಷಾರ್ಥವನ್ನ, ಸಾಧನೆಯನ್ನ ಫಿಕ್ಸ್ ಅಂತ ಏನ್ ಮಾಡ್ಬೇಡಿ, ಅದನ್ನ ಬಿಟ್ಟು ಬಿಡ್ಬೇಡಿ. ತುಂಬಾ ಜನ ಏನ್ ಹೇಳ್ತಾರ ಅಂತಂದ್ರೆ, ಡ್ರಾಮಾ ಫಿಕ್ಸ್ ಅಲ್ಲಿ ಮಾಡೋರೆ, ಡ್ರಾಮಾದಲ್ಲಿ ಇದ್ರೆ ಏನಾಗ್ತದೆ? ಶ್ರಮ ಇದ್ದಂಗ ಆಗುತ್ತೆ. ಆಗ್ತದಲ್ವಾ ಅಂತ. ಓಕೆ, ಡ್ರಾಮಾದಲ್ಲಿ ಇದ್ರೆ ಆಗ್ತದೆ. ಬೆಳಿಗ್ಗೆ ಹಾಸಿಗೆ ಮೇಲೆ ಕುತ್ಕೊಂಡು ಡ್ರಾಮಾದಲ್ಲಿ ಇದ್ರೆ ನನಗೆ ಇಡ್ಲಿ ವಡ ಸಿಕ್ತದೆ, ಸುಮ್ಮನೆ ಕುತ್ಕೊಂಡಿರಿ ನೋಡೋಣ. ನೀವು ಕುತ್ಕೊಂಡಿರೋ ಜಾಗದಲ್ಲಿ ಇಡ್ಲಿ ವಡ ಬರತ್ತಾ ನೋಡೋಣ? ಬರತ್ತಾ? ಬರಲ್ಲ. ಮಾಡ್ಬೇಕು ತಾನೆ ನೀವು. ಒಂದೇ ಹೋಟೆಲಿಗೆ ಹೋಗ್ಬಿಟ್ಟು ತಗೊಂಡು ಬರ್ಬೇಕು, ಇಲ್ಲ ನೀವು ಮಾಡ್ಕೊಂಡು ತಿನ್ಬೇಕು ತಾನೆ. ಹಾಗೇನೆ ಆತ್ಮೇರೆ, ದಯವಿಟ್ಟು ಪುರುಷಾರ್ಥಕ್ಕೆ ನಾಟಕ ಹೇಳುವಂತ ಲೇಬಲ್ ಅನ್ನು ಹಾಕಬೇಡಿ. ಭಗವಂತ ನಾಟಕ ಹೇಳುವಂತ ನಮ್ಗೆ ಯಾಕೆ ತಿಳಿಸ್ಕೊಟ್ಟಿದ್ದಾರೆ ಅಂತಂದ್ರೆ, ಮಕ್ಕಳೇ, ಈಗ ಯೋಗೇಶ್ ಅಣ್ಣ ಒಂದು ನಾಟಕ ಮಾಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ನಾಟಕ. ಯೋಗೇಶ್ ಅಣ್ಣ ಒಳ್ಳೆಯವರು ಕೆಟ್ಟವರು? ಪಕ್ಕ? ಹೌದು ಪಕ್ಕ? ಹೌದು, ಗ್ಯಾರಂಟಿ? ಗ್ಯಾರಂಟಿ. 100%. ಒಬ್ಬರ Yes. ಮಾತು ಹೇಳ್ತಿದ್ದಾರೆ, ಉಳಿದವರು ಸುದ್ದಿನೇ ಇಲ್ಲ. ಅಂದ್ರೆ Okay. ಮುಂದೆ ಏನೋ ಹೇಳ್ತೀರೋ ಏನೋ ಅಂತ. ಹಾ, ಕೇಳಿ ಈಗ ನಿಮ್ಗೆ ಏನ್ ಅನ್ಸತ್ತೆ, ಒಳ್ಳೆಯವರು ಕೆಟ್ಟವರು? ಒಳ್ಳೆಯವರು. ಸರಿ, ಈಗ ಯೋಗೇಶ್ ಅಣ್ಣ ಒಂದು ನಾಟಕ ಮಾಡ್ತಿದ್ರೆ, ನಾಟಕಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ. ಓಕೆ, ನೀವು ಆಡಿಯನ್ಸ್, ನೀವು ಏನ್ ನೋಡ್ಲಿಕ್ಕೆ ಬಂದಿದ್ದೀರಿ? ನಾಟಕ ನೋಡಕ್ಕೆ. ಯಾರ್ದು? ಯೋಗೇಶ್. ಸರಿ, ಯೋಗೇಶ್ ಅಣ್ಣನ ಪಾತ್ರ ನಾಟಕ ದುಶ್ಯಾಸನಂದು. ಯೋಗೇಶ್ ಅಣ್ಣನ ಪಾತ್ರ ಯಾವುದು? ದುಶ್ಯಾಸನ ಏನ್ ಮಾಡ್ತಾನೆ? ತುಂಬಿದ ಸಭೆಯಲ್ಲಿ ದ್ರೌಪದಿ ಸೀರೆ ಎಳಿತಾ ಇರ್ತಾನೆ. ಅದನ್ನ ನೋಡಿದಾಗ ನಿಮ್ಗೆ ಯೋಗೇಶ್ ಅಣ್ಣನ ಮೇಲೆ ಸಿಟ್ಟು ಬರ್ತದೋ ಬರಲ್ವೋ? ಬರೋದಿಲ್ಲ. ಯಾಕೆ? ಅವನು ಇಲ್ಲಿ ಸ್ಟೇಜ್ ಅಲ್ಲಿ ಕೆಟ್ಟ ಕೆಲಸ ಮಾಡ್ತಿದ್ದಾರೆ ತಾನೆ. ಆವಾಗ ಆ ಪಾತ್ರವನ್ನ ನೋಡಿದಾಗ ಯೋಗೇಶಣ್ಣನ ಪ್ರತಿ ನಿಮ್ಮ ಭಾವನೆಗಳು, ಗೌರವ ಮೊದ್ಲಿನ ಹಂಗೆ ಇರುತ್ತೋ ಚೇಂಜ್ ಆಗತ್ತೋ? ಚೇಂಜ್ ಆಗತ್ತೆ. ಚೇಂಜ್ ಆಗತ್ತ. ದುಶ್ಯಾಸನ ಪಾತ್ರ ನೋಡ್ಬಿಟ್ಟು ಯೋಗೇಶಣ್ಣ ಹಂಗೆ ಇದ್ದಾರೆ ಅಂತ ತಿಳ್ಕೊಂಡ್ಬಿಡ್ತೀರಾ ನೀವು? ಆ ನೆನಪು ಇದ್ರ ನಾವು ನಿಜ ಸ್ಥಿತಿ ನಮಗ್ ಗೊತ್ತಿರುತ್ತಲ್ವಾ, ಆ ನೀವು ಜಸ್ಟ್ ಪಾತ್ರ ಮಾಡ್ತಾ ಇರೋದು ಅಂತ ಗೊತ್ತಿರುತ್ತೆ. ಹಾಗಾಗಿ ಆ ಏನಾಗಲ್ಲ. ಪಾತ್ರ ಅಂತ ನೋಡ್ತೀರಾ ಹೊರತು ಅದರ ಪ್ರಭಾವದಲ್ಲಿ ಬರೋದಿಲ್ಲ ತಾನೆ. ಇಲ್ಲ ಇಲ್ಲ. ಈಗ ನಾಟಕದಲ್ಲಿ ಯೋಗೇಶನ ಗೊಳೋ ಅಂತ ಅಳ್ತಾ ಇದ್ದಾರೆ, ನೀವು ಕೂಡ ಅಳ್ತಿರೋಳಲ್ವೋ? ಅದು ಪಾತ್ರ ಅನ್ಕೊಳ್ತೀವಿ. ಯೋಗೇಶನ ಅಳ್ತಾ ಇದ್ದಾರೆ, ನೀವು ನೋಡ್ತಾ ಇದ್ದಾರೆ, ನೀವು ಅಳ್ತಿರೋಳಲ್ವ? ಪಾಪ ನಿಮ್ಮಣ್ಣ ಅಳ್ತಾ ಇದ್ದಾರಲ್ವಾ? ನೀವು ಅಳ್ಬೇಕು, ಅಳ್ಬಾರ್ದು? ಯಾಕೆ ಅಳ್ಬಾರ್ದು? ಅದು ನಾಟಕ, ಅದಕ್ಕೋಸ್ಕರ ಅಳ್ತಿದ್ದಾರೆ, ಪಾತ್ರ ಅಭಿನಯಿಸ್ತಿದ್ದಾರೆ ಅಂತ ಅಳಬಾರ್ದು. ಅವರು ನಾಟಕ ಮಾಡ್ತಿದ್ದಾರೆ, ದುಡ್ಡಿಗೋಸ್ಕರ ಅಳ್ತಾ ಇದ್ದಾರೆ. ಅವ್ರಿಗೇನ್ ದುಃಖ ಆಗ್ಲಿಲ್ಲ ಅಲ್ಲಿ, ನೋವಿಲ್ಲ, ಅವ್ರಿಗೆ ದುಃಖ ಇಲ್ಲ. ಅವ್ರೇನ್ ಮಾಡ್ತಿದಾರಲ್ಲಿ? ಪಾತ್ರ ಪಾತ್ರವನ್ನು ಮಾಡ್ತಾ ಇದ್ದಾರೆ ಆತ್ಮೀಯರೇ. ಅದಕ್ಕಾಗಿ ಎದುರುಗಡೆ ಸ್ಪಷ್ಟವಾಗಿ ಕೇಳಿ, ನಿಮ್ಮ ಎದುರುಗಡೆ ಬೇರೆಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ನೀವು ನಾಟಕ ಅಂತ ನೀವು ನೋಡಿದಾಗ ಆ ಭಾವನೆಗಳ ಪ್ರಭಾವ ನಿಮ್ಮ ಮೇಲೆ ಬೀಳುವುದಿಲ್ಲ. ಮೂಲ ರೂಪದಲ್ಲಿ ಅವನು ಸರಿಯಾಗಿದ್ದಾನೆ, ಕರ್ಮದ ಲೆಕ್ಕಾಚಾರದ ಅನುಸಾರ ಅವನೇನ್ ಮಾಡ್ತಿದ್ದಾನೆ, ಇವಾಗ ಆ ನಾಟಕವನ್ನು ಮಾಡ್ತಾ ಇದ್ದಾನೆ. ಓಕೆ, ಫಿಲ್ಮ್ ಅಲ್ಲಿ ಏನಾಗ್ತದೆ, ವಿಲನ್ ಮತ್ತೆ ಹೀರೋ ಇಬ್ರು ಹೊಡೆದಾಡ್ಕೊಳ್ತಾರೆ, ಕ್ಯಾಮರಾದ ಎದುರುಗಡೆಗೆ ಮಾತ್ರ. ಅದು ಅಲ್ಲಿಂದ ಪಕ್ಕಕ್ಕೆ ಬಂದ್ರೆ ಇಬ್ರು ಕೂತ್ಕೊಂಡು ಏನ್ ಮಾಡ್ತಾರೆ, ಊಟ ಮಾಡ್ತಾರೆ, ಜೊತೆಯಲ್ಲಿ ಇರ್ತಾರೆ. ಅದಕ್ಕಾಗಿ ಆದ್ಮೇಲೆ ಇವತ್ತು ನಮ್ಮ ಎದುರುಗಡೆ ಏನು ಘಟನಾವಳಿಗಳು ನಡೀತಿದಾವೆ ಎಲ್ಲನೂ ಕೂಡ ಆ ಆತ್ಮಗಳ ವೈಯಕ್ತಿಕ ಲೆಕ್ಕಾಚಾರನೆ ಹೊರತು ಅದರ ಪ್ರಭಾವದಲ್ಲಿ ನಾವು ಬರಬಾರದು. ಮತ್ತೆ ನಾಟಕ ಎಂದೂ ಕೂಡ ಚೇಂಜ್ ಆಗೋದಿಲ್ಲ. ಯಾಕೆ ಬಾಬಾ ಈ ನಾಟಕವನ್ನು ಹೇಳ್ತಾರೆ ಹೊರತು ಏನಂತಂದ್ರೆ, ಆಗಿರುವಂತ ಘಟನೆಗಳ ಬಗ್ಗೆ ನಾವು ತುಂಬಾ ಚಿಂತೆ ಮಾಡ್ತೀವಿ. ಚಿಂತೆ ಮಾಡಬಾರದು ಅಂತ ಭಗವಂತ ಏನ್ ಹೇಳ್ತಾರೆ, ನಾಟಕ ಚೇಂಜ್ ಆಗೋದಿಲ್ಲ. ಮುಂದಿನ ಭವಿಷ್ಯದ ಬಗ್ಗೆ ನೀವು ತುಂಬಾ ಚಿಂತೆ ಮಾಡಿದ್ರು ಕೂಡ ಅದನ್ನು ಕೂಡ ಚೇಂಜ್ ಆಗೋದಿಲ್ಲ. ಚೇಂಜ್ ಯಾವುದರ ಆಧಾರದ ಮೇಲೆ? ನಮ್ಮ ಕರ್ಮದ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ನಿಮಗೆ ನಾಟಕದಲ್ಲಿ ಚೆನ್ನಾಗಿರ್ಬೇಕು ತಾನೆ.
ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅಂತಂದ್ರೆ ನೀನು ಮಾಡಿರುವಂತ ಹಿಂದಿನ ಕರ್ಮ ಕೆಟ್ಟದಾಗಿರುವಂತ ಕಾರಣದಿಂದ ನಿನ್ನ ಜೀವನದಲ್ಲಿ ದುಃಖ ಬರ್ತಾ ಇದೆ. ಅದನ್ನ ವರ್ತಮಾನ ಸಮಯದಲ್ಲಿ ಸರಿ ಮಾಡ್ತಾ ಹೋಗು, ಅವಾಗ ನಿನ್ನ ಜೀವನ ಏನಾಗ್ತದೆ, ಪರಿವರ್ತನೆ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಇದೆ. 5,000 ವರ್ಷದ ನಾಟಕದ ನನ್ನ ಜೀವನವನ್ನ ಹೊಸದಾಗಿ ಬರೆಯಲಿಕ್ಕೆ ನನ್ನ ಪಾತ್ರ 5,000 ವರ್ಷದಲ್ಲೂ ಪ್ರತಿ ಸೆಕೆಂಡ್ ನಾನು ಖುಷಿಯಾಗಿರ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಹೀರೋ ಪಾತ್ರಧಾರಿ ಈ ಸೆಕೆಂಡ್ ನಾನು ಖುಷಿಯಾಗಿರ್ಬೇಕು. ನಾಳೆದು ನಿನ್ನದು ನೀವು ಯೋಚನೆ ಮಾಡಬೇಡಿ. ಲಿವಿಂಗ್ ಪ್ರೆಸೆಂಟ್ ಈಸ್ ಹ್ಯಾಪಿನೆಸ್ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇರ್ಬೇಕು. ಅಲ್ಲ, ಪ್ರೆಸೆಂಟ್ ಅಲ್ಲಿ ಇದ್ರೂ ಕೂಡ ಖುಷಿಯಲ್ಲಿ ಇರ್ಬೇಕು. ದುಃಖದಲ್ಲಿ ಇದ್ಬಿಟ್ರೆ ಅಲ್ವಾ? ಅದಕ್ಕಾಗಿ ನೀವೇನು ಯೋಚನೆ ಮಾಡ್ಬೇಕು ಅಂತಂದ್ರೆ, ಇದು ನಾಟಕದಲ್ಲಿ ನನ್ನ ಮೊದಲನೇ ಜನ್ಮ. ಈಗ ನಾನು ಏನು ಮಾಡ್ತೀನೋ ಇದೇ ಏನಾಗತ್ತೆ, ರೆಕಾರ್ಡ್ ಆಗತ್ತೆ. ಅದಕ್ಕೆ ಒಂದೊಂದು ಸೆಕೆಂಡಿನ ಕಡೆ ಗಮನ ಕೊಡಿ. ಈ ಸೆಕೆಂಡ್ ನಾನು ತುಂಬಾ ಖುಷಿಯಾಗಿದ್ರೆ 5,000 ವರ್ಷ ನಾನೇನಾಗಿರ್ತೇನೆ, ಆ ಖುಷಿಯಾಗಿರ್ಲಿಕ್ಕೆ ಎದುರುಗಡೆಯವರ ಸುತ್ತಮುತ್ತಲಿನ ಪ್ರಭಾವ ನನ್ನ ಮೇಲೆ ಬೀಳಬಾರದು. ಅಲ್ಲಿ ನಾನು ಮನಸ್ಸು ಬುದ್ಧಿಯನ್ನ ಇಡಬಾರದು. ಪಾತ್ರಧಾರಿ ಏನು ಹೇಳ್ತಾನೆ ಮಾಡ್ತಾರೆ, ತನಗೆ ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಮಾತ್ರ ಪಾತ್ರ ಮಾಡ್ತಾನೆ ಹೋಗ್ತು. ಬೇರೆಯವ್ರ ಪಾತ್ರದ ಬಗ್ಗೆ ಅವನೇನ್ ಮಾಡೋದಿಲ್ಲ, ಯೋಚನೆಯನ್ನ ಮಾಡೋದಿಲ್ಲ. ತಾನ ಪಾತ್ರ ಚೆನ್ನಾಗಿ ಮಾಡಬೇಕು, ಆಡಿಯನ್ಸ್ ಇಂದ ಏನ್ ತಗೊಳ್ಬೇಕು, ಚಪ್ಪಾಳೆಗಿಡ್ಸ್ಕೊಳ್ಬೇಕು ಹೇಳುವಂತ ಒಂದು ಮನೋಭಾವ ಇರ್ತದೆ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ಬರ್ತದೆ. ಆಡಿಯನ್ಸ್ ಅಂತಂದ್ರೆ ಏನು ಅಂತಂದ್ರೆ ಬಾಬಾ ಏನ್ ಹೇಳ್ತಾರೆ, ನೀವು ಕರ್ಮ ಮಾಡಿದ ಮೇಲೆ ಆ ಕರ್ಮದ ಫಲ ಬರ್ತದಲ್ಲ, ಖುಷಿ, ಆನಂದ, ಪ್ರೀತಿ, ಆಶೀರ್ವಾದ, ಇದೇ ಆತ್ಮೀಯರೇ ಆಡಿಯನ್ಸ್. ನೀವು ಕರ್ಮ ಮಾಡಿದ ಮೇಲೆ ದುಃಖ, ನೋವು, ಬೇಜಾರು ಬರ್ತದಲ್ಲ, ಇದೇ ಯಾವುದು, ಆಡಿಯನ್ಸ್, ಕರ್ಮದ ಫಲ. ಅದಕ್ಕಾಗಿ ಡೈರೆಕ್ಟರ್ ಹೇಳಿದ ಹಾಗೆ ನೀವು ಪಾತ್ರವನ್ನ ಮಾಡಬೇಕು, ಎದುರುಗಡೆ ಆಡಿಯನ್ಸ್ ಹೇಳ್ದಂಗೆ ಪಾತ್ರವನ್ನ ಮಾಡಬೇಕು ಅಲ್ವಾ? ಅದಕ್ಕಾಗಿ ಡೈರೆಕ್ಟರ್ ಯಾರು? ಆತ್ಮ. ಜೊತೆಗೆ ಬಾಬಾ ಹೇಳ್ತಾರೆ, ಸುಪ್ರೀಂ ಡೈರೆಕ್ಟರ್ ಇದ್ದಾರಲ್ಲ ಭಗವಂತ, ಅವನ ಶ್ರೀಮತದಂತೆ ನೀವೇನ್ ಮಾಡು, ಪಾತ್ರವನ್ನ ಮಾಡ್ತಾ ಹೋಗು. ಒಂದು ಮನ್ಮತ, ಎರಡನೇದು ಪರಮತ, ಮೂರನೇದು ಯಾವುದು, ಶ್ರೀಮತ. ಆ ಪರಮಾತ್ಮ ಹೇಳ್ತಾ ಇರುವಂತ ರೀತಿಯಲ್ಲಿ ನೀನು ಕರ್ಮವನ್ನು ಮಾಡ್ತಾ ಹೋದ್ರೆ ಮಗುವದು ಜೀವನವಾಗ್ತದೆ. ಸ್ವಮತ ಮತ್ತು ಪರಮತದಂತೆ ನೀನು ಜೀವನವನ್ನ ಮಾಡಿದ್ರೆ ಅದೇನಾಗ್ತದೆ, ನಾಟಕವಾಗ್ತದೆ ಅಲ್ವಾ? ಆತ್ಮೀಯರೇ, ಸತ್ಯ ಹೇಳಿ, ದಿನದಿಂದ ದಿನಕ್ಕೆ ನಮ್ಮ ಜೀವನದಲ್ಲಿ ಹಣ ಹೆಚ್ಚಿಗೆ ಆಗ್ತಾ ಹೋಯ್ತು. ಅದು ನಿಜವಾದ ಖುಷಿ ಬಂತ ನಮಗೆ? ನಾವು ಶ್ರೀಮಂತರು ಅಂತ ನಾಟಕ ಮಾಡಿದ್ವಿ ತಾನೆ? ಅದೇ ಭಗವಂತನ ಮನೆಗೆ ಬಂದ್ವಿ, ಭಗವಂತ ನೆನಪು ಮಾಡಿ ಶುರು ಮಾಡಿದ್ವಿ, ಶರೀರ ವಯಸ್ಸಾಗ್ತಾ ಹೋಯ್ತು, ವೀಕ್ ಆಗ್ತಾ ಹೋಯ್ತು ಅಲ್ವಾ? ಅದು ಒಳಗಡೆಯಿಂದ ನಾವೇನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಅದು ತಾನೇ ಜೀವನ. ಅದಕ್ಕಾಗಿ ಇನ್ನು ಮೇಲೆ ನಾನು ನನ್ನ ಸಮಯವನ್ನ ಜೀವನಕ್ಕೆ ಹೆಚ್ಚಿಗೆ ಕೊಡ್ಬೇಕು, ನಾಟಕ ಕೊಡ್ಬೇಕು? ಯಾವುದು ಜೀವನ, ಯಾವುದು ನಾಟಕ? ತನು, ಮನ, ಜನ ಇದೆಲ್ಲ ನಾಟಕ. ಆತ್ಮಕ್ಕೆ ಏನ್ ಮಾಡ್ತೀವಿ, ಆತ್ಮಕ್ಕೆ ಏನ್ ಮಾಡ್ತೀವೋ ಅದ್ ಜೀವನ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿನ್ನ ಪಾತ್ರವನ್ನ ನೀನು ನೋಡಿ ನಿನ್ನ ಸಂಪಾದನೆಗಳ ಗಮನ ಕೊಟ್ಟು ಜೀವನ ಮಾಡ್ತಾ ಹೋಗು. ಬೇರೆಯವರನ್ನ ಏನೇನು ನೋಡ್ತೀರೋ ಅದನ್ನ ನಾಟಕದ ರೂಪದಲ್ಲಿ ನೋಡು. ಬೇರೆಯವ್ರ ಪಾತ್ರವನ್ನು ಯಾವ ರೂಪದಲ್ಲಿ ನೋಡ್ಬೇಕು, ನಾಟಕ. ನಾವೇನ್ ಮಾಡ್ತೀವಿ, ಅಯ್ಯೋ ಅಣ್ಣವ್ರೇ ನನ್ನ ಮಗನಿಗೆ ಹೊಟ್ಟೆ ನೋವು, ಅದನ್ನ ನಾವೇನ್ ಮಾಡ್ತೀವಿ, ಜೀವನದಲ್ಲಿ ಸ್ವೀಕಾರ ಮಾಡ್ಬಿಡ್ತೀವಿ. ಯಾರ್ದನ್ನ? ಬೇರೆಯವರು ಮಾಡಿರುವಂತ ಪಾತ್ರವನ್ನು ನಾವೇನ್ ಮಾಡ್ತೀವಿ, ಜೀವನವನ್ನು ಸ್ವೀಕಾರ ಮಾಡ್ಬಿಡ್ತೀವಿ. ಮತ್ತೆ ಭಗವಂತ ಚೆನ್ನಾಗಿ ರಾಜಯೋಗ ಮಾಡೋದು ಅದನ್ನ ನಾಟಕ ಮಾಡ್ಬಿಡ್ತೀವಿ. ಅದು ಭಾವನೆ. ಇವಾಗ ಯಾರಿಗೋ ಒಬ್ರಿಗೆ ನೋವು ಅಂತ ಇರುತ್ತಲ್ಲ, ಅವಾಗ ನಾವು ಯಾವ ತರ ಇದ್ ಮಾಡ್ಬೇಕು ಅನ್ನೋದು, ಯಾವ ತರ ಮಾಡಬೇಕು ಅಂತ ಪ್ರಶ್ನೆ. ಹೌದಾ? ಒಂದು ಪೇಷಂಟ್ ಡಾಕ್ಟರ್ ಹತ್ರ ಹೋಗ್ತಾನೆ. ಯಾಕೆ ಹೋಗ್ತಾನೆ? ನೋವು ಅಂತ ಹೋಗ್ತಾನೆ. ಸರಿ, ಅವ್ನು ಕೂಗ್ತಾ ಇರ್ತಾನೋ ಇಲ್ವೋ? ಕೂಗ್ತಾ ಇರ್ತಾನೆ. ಬೊಬ್ಬೆ ಹೊಡಿತಾ ಇರ್ತಾನೋ ಇಲ್ವೋ? ಹೌದು. ಯಾರು ಕೇಳ್ತಾ ಇದ್ದಾರೆ? ಹಾಗಿದ್ರೆ ಆ ನೋವು ಡಾಕ್ಟರಿಗೆ ಅನುಭವ ಆಗತ್ತಾ? ಡಾಕ್ಟರ್ ಅದನ್ನ ಅನುಭವಿಸ್ತಾರ?
ಇಲ್ಲ ಅನುಭವ ಆ ನೋವಿನ ಜೊತೆಗೆ ಡಾಕ್ಟರ್ ಕನೆಕ್ಟ್ ಆಗ್ತಾರಾ? ಇಲ್ಲ ಅದ್ರ ಡಾಕ್ಟರ್ ಏನ್ ಮಾಡ್ತಾರೆ? ಟ್ರೀಟ್ಮೆಂಟ್ ಕೊಡ್ತಾರೆ. ನೋವು ಕಡಿಮೆ ಆಗುವಂತ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾನೆ. ಹೌದು. ನೋವನ್ನ ನೋಡ್ತಾ ಇದಾರೆ, ಎದುರುಗಡೆ ವ್ಯಕ್ತಿಯನ್ನು ನೋಡ್ತಾ ಇದಾರೆ, ಅವ್ರ ಕಣ್ಣಿಗೆ ಕಾಣ್ತಾ ಇದೆ, ಆದ್ರೆ ಅದ್ರ ಜೊತೆಗೆ ಅವ್ರು ಕನೆಕ್ಟ್ ಆಗಿಲ್ಲ. ಯಾರು? ಡಾಕ್ಟ್ರು. ಸರಿ. ಅದೇ ಡಾಕ್ಟರ್ ಎದುರುಗಡೆ ಡಾಕ್ಟರ್ ಪತ್ನಿ ಇದ್ದಾರೆ, ಬೊಬ್ಬೆ ಹೊಡಿತಾ ಇದ್ದಾರೆ, ಅವಾಗ ಕನೆಕ್ಟ್ ಆಯ್ತಾರೆ. ಯಾಕೋ Correct. ಯಾಕೆ? ನನ್ನ ಮನೆಯವರು ನನ್ನ ಸಂಬಂಧದಲ್ಲಿ. ಬಂತು ತಾನೆ, ಹೌದು. ಅದಕ್ಕೆ ತಾನೇ ಕನೆಕ್ಟ್. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೂಡ ಯಾರು ಸುಪ್ರೀಂ ಸರ್ಜನ್ ಶಿವಬಾಬಾ, ನೀವು ಕೂಡ ಸರ್ಜನ್. ಯಾರಾದ್ರು ಅಳ್ತಾ ಇದ್ದಾರೆ ಅಂತಂದ್ರೆ ನೀವೇನ್ ಮಾಡ್ಬೇಕು? ಆತ್ಮದ ಶಕ್ತಿ, ಶಾಂತಿ, ಸುಖ, ಸಂತೋಷ, ನೆಮ್ಮದಿಯನ್ನು ಕೊಟ್ಬಿಟ್ಟು ಅವರನ್ನ ನೋವು ಕಡಿಮೆ ಮಾಡುವಂತ ನೀವು ಡಾಕ್ಟರ್ ಆಗ್ಬೇಕೇ ಹೊರತು ಅವರ ಕರ್ಮದ ಪ್ರಭಾವದಲ್ಲಿ ಆಗ್ಬಾರ್ದು, ಪ್ರಭಾವಿತರು ಆಗ್ಬಾರ್ದು. ಆಗಬಾರದು. ಅಂದ್ರೆ ಪ್ರಪಂಚದಲ್ಲಿರುವಂತ ಯಾವುದೇ ಮನುಷ್ಯಾತ್ಮರ ಭಾವನೆಗಳ ಜೊತೆಗೆ, ಕರ್ಮದ ಫಲದ ಜೊತೆಗೆ ನೀವೇನಾಗ್ಬಾರ್ದು? ಕನೆಕ್ಟ್ ಆಗ್ಬಾರ್ದು. ಯಾವ ಜೊತೆ ಕನೆಕ್ಟ್ ಆಗ್ಬೇಕು? ಪರಮಾತ್ಮನ ಜೊತೆ ಕನೆಕ್ಟ್ ಆಗ್ಬಿಟ್ಟು ಅವ್ರಿಗೇನು ದುಃಖ ಇದೆ, ದುಃಖವನ್ನು ದೂರ ಮಾಡ್ಲಿಕ್ಕೆ ನೀವೇನಾಗ್ಬೇಕು? ಕನೆಕ್ಟ್ ಆಗ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ದೇವತಾ. ನಾವೇನ್ ಮಾಡ್ತೀವಿ? ಎದುರುಗಡೆ ಪಾತ್ರ ಜೊತೆಗೆ, ಈಗ ನಾವು ಅವರ ನೋವಿನ ಜೊತೆಗೆ ನಾವು ಪಕ್ಕದಲ್ಲಿ ಕೂತ್ಕೊಬಿಟ್ಟು ನಾವು ಕೂಡ ಗೊಳೋ ಅಂತ ಹತ್ತು ಬಿಟ್ರೆ ಅವ್ರ ನೋವು ಕಡಿಮೆ ಆಗ್ಬಿಡತ್ತಾ? ಏನ್ ಮಾಡ್ಬೇಕು? ಅದೇ ಬಾಬನ್ ಜೊತೆ ಕನೆಕ್ಟ್ ಆಗಿ ಅವ್ರಿಗೆ ಮೆಡಿಸಿನ್ ಕೊಡ್ಬೇಕಲ್ವಾ? ಹೌದೌದು. ಅವ್ರಿಗೆ ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕಲ್ವಾ? ಸರಿ, ನಿಮ್ಮನೇಲಿ ಒಬ್ರು ಕೆಲಸದವ್ರು ಇದ್ದಾರೆ, ಅವ್ರ ಮಗ ಒಳ್ಳೆ ಎಜುಕೇಶನ್ ಅನ್ನು ಮಾಡಿದ್ದಾನೆ, ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ಹಣ ಇಲ್ಲ. ಅಯ್ಯೋ ನಿಮ್ಮ ಮಗನಿಗೆ ಒಳ್ಳೆ ಕೆಲಸ ಸಿಗ್ಲಿ ಅಂತ ಹೇಳ್ತಾ ಇರ್ಬೇಕು, ಧನ ಸಹಾಯ ಮಾಡ್ಬೇಕು, ಧನ ಸಹಾಯ ಮಾಡ್ಬೇಕು ತಾನೆ. ಹಾಗೆ ಆತ್ಮನಲ್ಲಿ ಶಕ್ತಿ ಇಲ್ಲ, ಸಂಪಾದನೆ ಮಾಡುವಂತ ಯೋಗ್ಯತೆ ಇಲ್ಲ ಅವರಿಗೆ. ಆವಾಗ ನಿಮ್ಮಲ್ಲಿರುವಂತ ಆತ್ಮಿಕ ಸಂಪಾದನೆ ಏನು ಸ್ಟಾಕ್ ಇದೆ ಅದನ್ನ ಅವರಿಗೆ ಕೊಡೋದರ ಮೂಲಕ ಅವರ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ನೀವೇನಾಗ್ಬೇಕು? ನಿಮಿತ್ರ. ಅದು ಆಗ್ಬೇಕು ಅಂತಂದ್ರೆ ನೀವೆಲ್ಲೇ ಇದ್ರೂ ಕೂಡ ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗಿದೆ ನಿಮ್ಗೆ ಅನುಭೂತಿ ಆಗ್ತಾ ಇರ್ಬೇಕಾಗ್ತದೆ. ಇದಕ್ಕೆ ಈಶ್ವರಿ ಜೀವನ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ಈಶ್ವರಿ ಜೀವನ. ನಾವೇನ್ ಮಾಡಿದ್ವಿ? ಊರೆಲ್ಲ ಸುತ್ತಬಿಟ್ಟು ಎಲ್ಲರ ನೋವನ್ನ ನೋಡಿ 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 ಕೇಳಿ 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 ಏನ್ ಮಾಡಿದೀವಿ? ಆ ನೋವನ್ನ ನಾವು ಅನುಭವಿಸ್ತಾ ಇದ್ದೀವಿ ಬಿಟ್ರೆ ಆ ನೋವಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಬೇಕಾದಷ್ಟು ಕಾಯಿಲೆಗಳು ಇದ್ದಾವೆ, ನಾವೇ ಬೇಕಾದಷ್ಟು ನೋವನ್ನ ಅನುಭವ ಮಾಡ್ತಾ ಇದ್ದೀವಿ. ಈಗ ಭಗವಂತ ಬಂದ್ಬಿಟ್ಟು ಏನ್ ಹೇಳ್ತಿದ್ದಾರೆ? ಮಕ್ಕಳೇ, ನಿಮ್ಮ ಕಾಯಿಲೆಗೆ ಮೊದಲು ನನ್ನಿಂದ ಟ್ರೀಟ್ಮೆಂಟ್ ತಗೊಳ್ಳಿ, ಮತ್ತೆ ಬೇರೆಯವರ ಕಾಯಿಲೆಯನ್ನು ಕೂಡ ಗುಣ ಮಾಡ್ಲಿಕ್ಕೆ ನೀವು ಕೂಡ ಏನಾಗ್ಬೇಕು? ಡಾಕ್ಟರ್ ಆಗ್ಬೇಕಾಗ್ತದೆ. ಆವಾಗ ಚೆಕ್ ಮಾಡ್ಕೊಳ್ಳಿ. ಬೆಳಗಿಂದ ಸಾಯಂಕಾಲದವರೆಗೆ ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಹೊರಗಡೆ ಪ್ರಪಂಚದ ಸುಖ ಮತ್ತು ದುಃಖ ಎರಡರ ಅನುಭವನೂ ನನಗೆ ಆಗಬಾರದು. ಏನಾಗಬಾರದು? ದಾರಿಯಲ್ಲಿ ಹೋದಾಗ ಬಾಬನ ಮಗು ಆಗೋ ಮೊದ್ಲು ಗೋಬಿ ಮಂಚೂರಿ ತಿಂತಾ ಇದ್ರಿ, ನಿಮ್ಗೆ ಸುಖ ಸಿಗ್ತಾ ಇತ್ತು? ಇಲ್ಲ, ಮೊದ್ಲು ಸಿಗ್ತಾ ಇರ್ಲಿಲ್ಲ. ತಿಂದಾದ್ಮೇಲೆ ತಿಂದಾಗ ಸುಖ ಸಿಗ್ತಾ ಇತ್ತೋ ಇಲ್ವೋ? ಸಿಗ್ತಿತ್ತು. ಈಗ ಗೋಬಿ ಮಂಚೂರಿ ಇದೆ, ಅಂಗಡಿಯವನು ಹಂಗೆ ಇದ್ದಾನೆ. ಈಗ ನಾನು ತಿನ್ಬೇಕೋ ಬೇಡವೋ? ಆ ಸುಖ ತಗೊಳ್ಬೇಕೋ ಬೇಡವೋ? ಬೇಡ. ತಗೊಳ್ಬಾರ್ದು. ಹಾಗೆ ಮೊದ್ಲು ಕೂಡ ನಿಮ್ ದಾರಿಯಲ್ಲಿ ಹೋದಾಗ ಜನ ಅಳ್ತಾ ಇದ್ರು, ನೋವಿನಲ್ಲಿ ಇರ್ತಾ ಇದ್ರು, ಟೆನ್ಷನ್ ಅಲ್ಲಿ ಇರ್ತಾ ಇದ್ರು. ಆ ನೋವನ್ನು ಕೂಡ ನಾನು ಸ್ವೀಕಾರ ಮಾಡ್ತಾ ಇದ್ದೆ. ಈಗ ಸ್ವೀಕಾರ ಮಾಡ್ಬೇಕು ಮಾಡಬಾರ್ದು? ಮಾಡಬಾರ್ದು. ಪ್ರಪಂಚದ ಯಾವುದೇ ಆತ್ಮದ ಕರ್ಮದ ಫಲವನ್ನ ನಾನು ಸ್ವೀಕಾರ ಮಾಡಬಾರ್ದು. ಯಾಕೆ? ಅದಲ್ಲಿ ರಾವಣ ಇದ್ದಾನೆ. ಅದ್ರಲ್ಲಿ ಯಾರಿದ್ದಾರೆ? ರಾವಣ ಇದ್ದಾನೆ. ರಾವಣ ಹೇಗೆ ಬರ್ತಾನೆ? ಸೀತೆ ಎದುರುಗಡೆಗೆ ಬಂಗಾರದ ಜಿಂಕೆ ರೂಪದಲ್ಲಿ ಬರ್ತಾನೆ ತಾನೆ. ಹಾಗೆ ರಾವಣ ಬಂದಾಗ ಅವನಿಗೆ ನಾನು ನನ್ನ ಮನೆಗೆ ಅವಕಾಶವನ್ನ ಕೊಟ್ರೆ ನೀವು ಅಶೋಕವನದಲ್ಲಿ ಶೋಕದ ರೂಪದಲ್ಲಿ ಇರಬೇಕಾಗ್ತದೆ. ಅದಕ್ಕಾಗಿ ನಮ್ಗೆ ಕಾಡಿದ್ರು ಸರಿ, ನಾನು ಯಾರ ಜೊತೆಗೆ ಇರ್ಬೇಕು? ರಾಮ ಮತ್ತು ಲಕ್ಷ್ಮಣನ ಜೊತೆಗೆ ಇರ್ಬೇಕು. ಲಕ್ಷ್ಯ ಇರ್ಲಿ ಮತ್ತು ಲಕ್ಷಣಗಳಿರ್ಲಿ ನಿಮಗೆ. ಓಕೆ, ಅದಕ್ಕಾಗಿ ಬಾಬಾ ಹೇಳ್ತಾರೆ, ಭಗವಂತನ ಜೊತೆಯಲ್ಲಿ ನೀವು ಎಷ್ಟಿರ್ತಿರೋ, ನಿರಾಕಾರ ರೂಪದಲ್ಲಿ ಇರ್ತಿರೋ, ದೇವತಾ ಸ್ವರೂಪದಲ್ಲಿ ಇರ್ತಿರೋ, ಆವಾಗ ಹೊರಗಡೆ ಪ್ರಪಂಚದ ಪ್ರಭಾವ ನಿಮ್ಮ ಮೇಲೆ ಬೀಳಬಾರದು. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಎಷ್ಟು ಬೇಕಾದ್ರೂ ಚಳಿ ಇರ್ಲಿಲ್ಲ, ಹೆಲ್ಮೆಟ್ ಹಾಕೊಂಡು ಸ್ವೆಟರ್ ಹಾಕೊಂಡೋದ್ರೆ ನಿಮ್ಗೆ ಎಂತಾಗತ್ತೆ? ಆದ್ಮೇಲೆ ನೀವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ
ಕಾಲಿಗೆ ಚಪ್ಪಲಿ ಹಾಕೊಂಡು ಹೋಗ್ತಿರೋ ಹೋಗಲ್ವೋ? ಹೋಗ್ತೀವಿ. ಯಾಕೆ ಹಾಕೊಂಡು ಹೋಗ್ಬೇಕು? ಕಾಲ್ ರಕ್ಷಣೆ ಸೇಫ್ಟಿ ಏನು ಚುಚ್ಚಬಾರ್ದು ಯಾವ್ದಕ್ಕೆ? ಕಾಲ್ ಅದಕ್ಕೆ ಓಕೆ. ಕಾಲಿಗೆ ಚಳಿಗಾಲದಲ್ಲಿ ಸ್ವೆಟರ್ ಹಾಕೊಂಡು ಹೋಗ್ತಿರೋ ಹೋಗಲ್ವೋ? ಹಾಕೊಳ್ತೀವಿ. ಹಾಕೊಂಡು ಯಾಕೆ? ಮೈ ಚುಳಿ ತಗಂಗಿರ್ಲಿ ಬೈಕಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕೊಳ್ತಿರೋ ಹಾಕೊಳಲ್ವೋ? ಹಾಕೊಂತೀವಿ. ಯಾಕೋ? ಸೇಫ್ಟಿ ಆ ಸೇಫ್ಟಿ ರಕ್ಷಣೆ. ಸರಿ. ಹಣವನ್ನು ಹಾಗೆ ತಗೊಂಡ್ ಹೋಗ್ತಿರೋ ಪರ್ಸಲ್ ತಗೊಂಡ್ ಹೋಗ್ತಿರೋ? ಅದೇ ಯಾವ್ದಕ್ಕೆ? ಹಣಕ್ಕೆ ರಕ್ಷಣೆ. ಶರೀರಕ್ಕೆ ರಕ್ಷಣೆ ಬೇಕು, ಕಾಲಿಗೆ ರಕ್ಷಣೆ ಬೇಕು, ತಲೆಗೆ ರಕ್ಷಣೆ ಬೇಕು, ಹಣಕ್ಕೆ ರಕ್ಷಣೆ ಬೇಕು. ಆತ್ಮ ಮತ್ತು ಮನಸ್ಸಿಗೆ ರಕ್ಷಣೆ ಬೇಡವಾ? ಬೇಕು. ಕರ್ಮಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಆತ್ಮ ಮತ್ತು ಮನ ಬುದ್ಧಿ ಉಪಯೋಗ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಓಕೆ. ಅಲ್ಲಿ ರಕ್ಷಣೆ ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ? ಚಂಚಲ ಚಪ್ಪಲಿ ಹಾಕದೆ ಹೋದ್ರೆ ಏನಾಗ್ತದೆ? ಸ್ವೆಟರ್ ಹಾಕದೆ ಹೋದ್ರೆ ಏನಾಗ್ತದೆ? ಹೆಲ್ಮೆಟ್ ಹಾಕೊಳ್ದೆ ಹೋದ್ರೆ ಏನಾಗ್ತದೆ? ಆಕ್ಸಿಡೆಂಟ್ ಹಾಗೆ ಇವತ್ತಿನ ದಿನದಲ್ಲೂ ಕೂಡ ನೀವು ಕರ್ಮ ಕ್ಷೇತ್ರಕ್ಕೆ ಇಳಿದಾಗ ಮನಸ್ಸು ಬುದ್ಧಿ ಸಹಿತ ಆತ್ಮವನ್ನ ಪರಮಾತ್ಮನ ಒಳಗಡೆಗಿಟ್ಟು ಸೇಫ್ಟಿ ಮಾಡದೆ ಹೋದರೆ ಪ್ರಾಪಂಚಿಕವಾಗಿರುವಂತ ರಾವಣನ ಪ್ರಭಾವ ಆತ್ಮದ ಮೇಲೆ ಬೀಳಲ್ವ ಆತ್ಮೇಲೆ? ಬೀಳುತ್ತೆ ಬೀಳುತ್ತೆ. ಬೀಳುತ್ತೆ. ಬೀಳ್ತಾನೆ. ಅದರ ಪ್ರಭಾವ ನಮ್ಮ ಮೇಲೆ ಬೀಳಬಾರ್ದು ಅಂತಂದ್ರೆ ಇಲ್ಲೇ ನಾವೇನ್ ಮಾಡ್ಬೇಕು? ಅದನ್ನು ಸುರಕ್ಷಿತವಾಗಿ ಹೋದಾಗ ಆತ್ಮೇಲೆ ನಿಮಗೆ ನಾಟಕದ ಪ್ರಭಾವ ಬೀಳೋದಿಲ್ಲ. ಸತ್ಯ ಹೇಳಿ ಆದ್ಮೇಲೆ ಇವತ್ತಿನ ಪ್ರಪಂಚದ ಜನ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ರು ನಾಟಕ ಮಾಡ್ತಿದ್ದಾರೆ. ನಾಟಕ ಮಾಡ್ತಾ ಇದ್ದಾರೆ. ಯಾರು ಮೋಸ ಮಾಡುವಂತ ಮನೋಸ್ಥಿತಿ ಇರ್ತಾರೋ ತುಂಬಾ ಮಧುರವಾಗಿ ಮಾತಾಡ್ತಾರೆ. ಹೌದು ತಾನೆ? ಅವನು ಹೌದು. ನಾವೇನಾಗ್ಬಿಡ್ತು? ಮೋಸ ಹೋಗ್ಬಿಡ್ತೀವಿ. ಅದಕ್ಕಾಗಿ ಅದರ ಪ್ರಭಾವದಲ್ಲಿ ಬರಬಾರದು ಅಂತಂದ್ರೆ ಪ್ರಪಂಚದ ಯಾವ ಮನುಷ್ಯಾತ್ಮರ ಮಾತನ್ನು ಕೂಡ ನಾನು ಹೇಳಬಾರದು. ಯಾರ ಮಾತು ಕೇಳಬೇಕು? ಪರಮಾತ್ಮ ಆ ಧೈರ್ಯ ಇರಬೇಕು ನಿಮ್ಗೆ. ಎಸ್, ನಾನೇನು ಮಾಡ್ತಿದ್ದೆ ಕರೆಕ್ಟ್ 100%. ಆ ಧೈರ್ಯತೆ ಇದ್ರೆ ಮಾತ್ರ, ಇವತ್ತಿನ ಮುರಳಿ ಬಾಬಾ ಅದೇ ಹೇಳಿದ, ಆ ಧೈರ್ಯತೆ ಇದ್ರೆ ಮಾತ್ರ, ಗಂಭೀರತೆ ಇದ್ರೆ ಮಾತ್ರ ಏನಾಗ್ತದೆ? ನಿಮ್ಮ ಯೋಗನು ಕೂಡ ಕರೆಕ್ಟ್ ಆಗಿ ಆಗತ್ತೆ. ಅವಾಗ ಬಾಬಾನ ಶಕ್ತಿ ಪ್ರವಾಹ ಆಗ್ತದೆ. ಅವಾಗ ನಿಮ್ಮಿಂದ ಪಾಸಿಟಿವ್ ಎನರ್ಜಿ ಹೊರಗಡೆ ಹೋಗ್ತದೆ. ಅವಾಗ ಏನಾಗ್ತದೆ? ಹೊರಗಡೆ ಪ್ರಭಾವ ನಿಮ್ಮ ಮೇಲೆ ಬೀಳೋದಿಲ್ಲ. ಆದ್ಮೇಲೆ ಈಗ ಹೇಳಿ, ಸೃಷ್ಟಿ ನಾಟಕ ಚಕ್ರ. ಈಗ ನಾನು ನನ್ನ ಮನಸ್ಸಲ್ಲಿ ಏನು ಸೃಷ್ಟಿ ಮಾಡ್ಕೊಳ್ಬೇಕು? ದಿನವಿಡೀ ರಾಮನ ದುಶ್ಯಾಸನ ದುರ್ಯೋಧನ ಪಾತ್ರ ಮಾಡ್ಬೇಕು ಅಂತ ನಾನು ಸೃಷ್ಟಿ ಮಾಡ್ಕೊಳ್ಬೇಕು, ಅಥವಾ ರಮೇಶನಾಗ್ಬಿಟ್ಟು ಬ್ಯಾಂಕಿಗೆ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡು ಸಂಪಾದನೆ ಮಾಡ್ಬೇಕು ಅಂತ ಅನ್ಸ್ಬೇಕು? ಹಾಗಿದ್ರೆ ರಮೇಶನಾಗಿರ್ಬೇಕು, ರಾಮನಾಗಿರ್ಬೇಕು? ರಮೇಶ್ ಆ ರಮೇಶನಾಗಿ ಸಂಪಾದನೆ ಮಾಡಿ ನಿಮ್ಮ ಜೀವನ ನೋಡ್ಕೊಂಡು ನಿಮ್ಮ ಕುಟುಂಬನೂ ಪಾಲನೆ ಮಾಡಿ ಹಣ ಜಾಸ್ತಿ ಇದೆ ದಾನ ಧರ್ಮ ಎಲ್ಲವನ್ನ ಮಾಡುವಂತ ಕೆಲಸವನ್ನ ನೀವು ಮಾಡಬೇಕಾಗ್ತದೆ. ಓಕೆನಾ? ಅದಕ್ಕಾಗಿ ಬಾಬಾ ಹೇಳ್ತಾ ಸ್ವಲ್ಪ ಏನ್ ಮಾಡಿ, ಆ ನಾಟಕದ ಇಶ್ಯೂ ಇಂದ ಸ್ವಲ್ಪ ಏನ್ ಮಾಡಿ ಹೊರಗಡೆಗೆ ಬಂದ್ಬಿಟ್ಟು ಜೀವನದ ಕಡೆಗೆ ಸೀರಿಯಸ್ ಆಗಿ ಗಮನ ಕೊಡಿ. ನಮ್ಗೆ ನಾಟಕ ಮಾಡ್ಲಿಕ್ಕೆ ಎಷ್ಟು ಸಮಯ ಇದೆ? 24 ಗಂಟೆ. 5000 ವರ್ಷ. ಜೀವನ ಮಾಡ್ಲಿಕ್ಕೆ ಎಷ್ಟು ಸಮಯ ಇದೆ? 5 ಆ ಕ್ಷಣಗಳು ಕ್ಷಣಗಳು. ಒಂದು ಜನ್ಮದಲ್ಲಿ ಎಷ್ಟೋ ವಯಸ್ಸು ಮುಗಿದೋಗ್ಬಿಟ್ಟಿದೆ. ಇವತ್ತು ವಯಸ್ಸಿದೆ ಅಂತ ಗೊತ್ತಿಲ್ಲ, ಸ್ವಲ್ಪ ಸಮಯ ಐತೆ ಅಲ್ವಾ? ಅದಕ್ಕಾಗಿ ನಾವು ತುಂಬಾ ಅಟೆನ್ಷನ್ ಅನ್ನು ಕೊಟ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ಸಂಪಾದನೆ ಕಡೆಗೆ ಗಮನವನ್ನು ಕೊಡಬೇಕಾಗ್ತದೆ. ಅದಕ್ಕಾಗಿ ಸಂಪಾದನೆಗೆ ಸಂಬಂಧಪಟ್ಟಂತ ಸಂಕಲ್ಪಗಳನ್ನ ಏನ್ ಮಾಡ್ತಾ ಹೋಗಿ? ಸೃಷ್ಟಿ ಮಾಡ್ತಾ ಹೋಗಿ. ಓಕೆ, ಈಗ ಹೇಳಿ, ನಾನು ಶ್ರೀಮಂತನಾಗ್ಬೇಕು ಅಂತ ಸಂಕಲ್ಪ ಸೃಷ್ಟಿ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಬಿಲ್ಡಿಂಗ್ ಕಟ್ಟಬೇಕು ಅಂತ ಸೃಷ್ಟಿ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಮತ್ತೇನ್ ಸೃಷ್ಟಿ ಮಾಡಬೇಕು? ಆತ್ಮಿಕ ಸಂಪಾದನೆ. ಆತ್ಮಿಕ ಸಂಪಾದನೆಗಿಂತ ಭಗವಂತನ ಶಕ್ತಿನ ಎಲ್ಲರಿಗೂ ದಾನ ಕೊಡ್ಬೇಕು ಅಂತ ಆ ಸಂಕಲ್ಪವನ್ನೇನ್ ಮಾಡಿ ಜಾಸ್ತಿ ಸೃಷ್ಟಿ ಮಾಡ್ತಾ ಹೋಗಿ ಅದನ್ನ ಕಾರ್ಯದಲ್ಲಿ ತರುವಂತ ಪ್ರಯತ್ನವನ್ನ ಮಾಡ್ತಾ ಹೋಗಿ. ಆವಾಗ ನೋಡಿ ಈ ನಾಟಕ ಏನಾಗಿದೆ ನಿಮಗೆ, ಎಷ್ಟು ಸುಂದರವಾಗಿದೆ. ಅದನ್ನು ನೀವು ಮಾಡ್ತಾ ಹೋದಾಗ ಜನ ಹೇಗೆ ಜೋರಾಗಿ ಚಪ್ಪಾಳೆ ಹೊಡಿತಾರೆ ನೋಡಿ. ನಿಮ್ಗೊಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ. ನಿಮ್ಮ ಎದುರುಗಡೆ ಯೋಗೇಶ್ ಅಣ್ಣ ಕಳೆದ ಕೆಲವೊಂದು ತಿಂಗಳಿಂದ ಒಳ್ಳೆ ನಾಟಕ ಮಾಡ್ತಾ ಇದ್ದಾರೋ ಇಲ್ವೋ? ಜೀವನ ಮಾಡ್ತಾರ. ಅದನ್ನ ನೋಡ್ಲಿಕ್ಕೆ ತಾನೇ ನೀವು ಬರ್ತಾ ಇದ್ದೀರಿ. ಹೌದು. ಅದು ಸರಿ ಇಲ್ಲ ಅದ ನೀವು ಬರ್ತಾ ಇದ್ದೀರಾ?
ಇಲ್ಲ ಇಲ್ಲ ಸರ್. ಇಲ್ಲ ತಾನೆ. ಅದಕ್ಕಾಗಿ ನಾವು ಮಾಡುವಂತ ಪಾತ್ರ, ನಾವು ಮಾಡುವಂತ ಜೀವನ ಮೊದಲು ನನಗೆ ಖುಷಿ ಕೊಡಬೇಕು. ನನ್ನ ಪಾತ್ರದಿಂದ ನನ್ನ ಜೀವನದ ಬೇರೆಯವರಿಗೂ ಖುಷಿ ಆದಾಗ ಜನ ನಿಮ್ಮ ಹತ್ರ ಬರ್ತಾರೆ. ಇವತ್ತು ಜನ ಮನೆಯಲ್ಲಿ ಹತ್ರ ಬರ್ತಾ ಇದ್ದಾರೋ ದೂರ ಹೋಗ್ತಾ ಇದ್ದಾರೋ? ದೂರ ಹೋಗುತ್ತೆ. ಪತಿಗೆ ನೋಡಿದ್ರೆ ಪತ್ನಿಗೆ ಆಗೋದಿಲ್ಲ, ಮಕ್ಕಳಿಗೆ ನೋಡಿದ್ರೆ ಅಪ್ಪನಿಗೆ ಆಗೋದಿಲ್ಲ, ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಟೀಚರಿಗೆ ಆಗೋದಿಲ್ಲ. ಯಾಕೆ? ಲೆಕ್ಕಾಚಾರಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಮ್ಮಲ್ಲಿ ರಾವಣನ ವಸ್ತು ಇರುವಂತ ಕಾರಣದಿಂದ ಬೇರೆಯವ್ರಿಗೆ ನಾವು ರಾವಣನ ವಸ್ತುವನ್ನೇ ಕೊಡ್ತಾ ಇದ್ದಾಗ ಯಾರು ನಿಮ್ಮ ಹತ್ರ ಬರೋದಿಲ್ಲ. ರಾಮನ ವಸ್ತುವನ್ನ ಕೊಡ್ತಾ ಹೋಗಿ ಜನ ನಿಮ್ಮ ಹತ್ರ ಏನ್ ಮಾಡ್ತಾ ಹೋಗ್ತಾರೆ? ಮಕರಂದ ಇರುವಂತ ಸ್ಥಳದಲ್ಲಿ ಹೇಗೆ ಒಂದು ಹುಳು ಜೇನು ನೊಣ ಆ ಒಂದು ಮಕರಂದವನ್ನು ಹುಡ್ಕೊಂಡು ಬರುತ್ತೋ ಹಾಗೆ ನಿಮ್ಮ ಹತ್ರನೂ ಕೂಡ ಆತ್ಮಗಳು ಬರಲೇ ಬೇಕು. ಯಾವಾಗ ಬರ್ತವೆ? ನಿಮ್ಮ ಹತ್ರ ಮಕರಂದ ಸ್ಟಾಕ್ ಇದ್ದಾಗ ಮಾತ್ರ. ಅದಕ್ಕಾಗಿ ಆದ್ಮೇಲೆ ಬೇರೆಯವರ ಪಾತ್ರ, ಬೇರೆಯವರ ಜೀವನ, ಇದಕ್ಕೆ ನೀವು ನಾಟಕವನ್ನ ಅಪ್ಲೈ ಮಾಡಿ. ದಯವಿಟ್ಟು ನಿಮ್ಮ ವೈಯಕ್ತಿಕ ಜೀವನಕ್ಕೆ ನಾಟಕವನ್ನ ಅಪ್ಲೈ ಮಾಡಬಾರದು. ಸೀರಿಯಸ್ ಆಗಿ ಧೈರ್ಯದಿಂದ ನಿರಾಕಾರ ರೂಪದಲ್ಲಿ ತಪಸ್ಸು ನಿರಂತರವಾಗಿ ಮಾಡ್ತಾ ಇರಬೇಕು. ಆದ್ಮೇಲೆ 5,000 ವರ್ಷ ನಾಟಕ ಮಾಡಿದ್ವಿ, ಈಗಲೂ ಕೂಡ ನಾಟಕ ಮಾಡಿದ್ರೆ ನಮ್ಮಷ್ಟು ಬುದ್ಧುಗಳು ಬೇರೆ ಯಾರೋ ಇಲ್ಲ. ಇಲ್ಲ. ಈ ನಾಟಕ ಮಾಡ್ಬೇಕು, ಜೀವನ ಮಾಡ್ಬೇಕು. ಜೀವನ. ಜೀವ ನಾನು ಒಳ್ಳೆ ಯೋಗಿ ಅಂತ ಬಿಟ್ಟು 2 ಗಂಟೆ ಎದ್ದು ಕೂತ್ಕೊಂಡ್ಬಿಟ್ಟು ದಯವಿಟ್ಟು ನಾಟಕ ಮಾಡಬೇಡಿ. ಎದ್ದು ಕೂತ್ಕೊಂಡು ಕೂಡ ಮನಸ್ಸು ಬಾಬನ ಜೊತೆಗೆ ಇದೆಯೋ ಇಲ್ಲ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಚೆಕ್ ಮಾಡಿ. ಚೆಕ್ ಮಾಡ್ಕೊಂಡು ಸಂಪಾದನೆ ಆಗ್ತಾ ಇದೆಯೋ ಇಲ್ಲೋ ಅಂತ ಬಿಟ್ಟು ಏನ್ ಮಾಡ್ಕೊಳ್ಳಿ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಅಚ್ಚಾ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ.